ಬ್ರದರ್. ಸೊ ಹಾಗಾದ್ರೆ ಮತ್ತೊಂದು ಒಂದೆರಡು ಪಾಯಿಂಟ್ ಹೇಳ್ಬಿಡ್ತೀನಿ. ಪ್ರತಿಯೊಂದು ಬಿಂದುವಿನಲ್ಲಿ ಪ್ರಜ್ಞೆಯ ಒಂದು ಸ್ತರ ಇದೆ. ಆ ಪ್ರಜ್ಞೆಯ ಒಂದು ಸ್ತರದಲ್ಲಿ ನಮ್ಮ ಸ್ಥಿತಿಗತಿಗಳು ಆ ಚಕ್ರದ್ದು ಅಡಕವಾಗಿದೆ. ಇದು ಮೊದಲನೇ ಪಾಯಿಂಟ್. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ 1ನೇ ಬಿಂದುವಿನಿಂದ 13ನೇ ಬಿಂದುವಿಗೆ ಪ್ರಯಾಣ. ಹಾಗಾದ್ರೆ ಏನಾಗತ್ತೆ ಅಂದ್ರೆ 1ನೇ ಬಿಂದುವಿನಲ್ಲಿ ಇರತಕ್ಕಂಥ ಪ್ರಜ್ಞೆಯ ಸ್ತರದಿಂದ ಮುಂದಕ್ಕೆ ನಾವು ಬೇರೆ ಬೇರೆ ಚಕ್ರಗಳ ಎಡೆಗೆ ಹೋಗ್ತಾ ಹೋಗ್ತಾ ನಮಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಪ್ರಯಾಣ ಆಗ್ತಾ ಇದೆ ಅಂದ್ರೆ ಸೂಕ್ಷ್ಮತೆ ಎಡೆಗೆ ನಮ್ಮ ಪ್ರಯಾಣನ ಬೆಳೆಸ್ತಾ ಇದ್ದೀವಿ ಅಂತ. ಸೊ 1ನೇ ಬಿಂದುವಿಗೂ 13ನೇ ಬಿಂದುವಿಗೂ ಇರತಕ್ಕಂಥ ವ್ಯತ್ಯಾಸ ಅಂದ್ರೆ ಆಮೂಲಾಗ್ರ ಸೂಕ್ಷ್ಮತೆಯ ವ್ಯತ್ಯಾಸ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್, ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸೋದು ಅಭ್ಯಾಸಿ. ಅಭ್ಯಾಸಿ ಹೃದಯದಲ್ಲಿ ಇರ್ತಕ್ಕಂಥ ತೀವ್ರವಾದಂಥ ಗುರಿ ಮುಟ್ಟುವ ಹಂಬಲ ಆಧ್ಯಾತ್ಮಿಕ ಗುರುಗಳನ್ನ ಅವರ ಬಾಗಿಲಿಗೆ ತಂದು ನಿಲ್ಲಿಸುತ್ತೆ. ಬಾಗಿಲಿಗೆ ತಂದು ನಿಂತ ನಂತರ ಆಧ್ಯಾತ್ಮಿಕ ಸ್ಥಿತಿಗಳನ್ನ ಗುರುಗಳು ಆ ಅಭ್ಯಾಸಿಗೆ ದಯಪಾಲಿಸ್ತಾರೆ. ಗುರುಗಳು ಅಭ್ಯಾಸಿಗೆ ಆ ಸ್ಥಿತಿಗತಿಗಳನ್ನು ದಯಪಾಲಿಸ್ತಾರೆ ಅಂದ್ರೆ ಯಾವ ರೀತಿ ದಯಪಾಲಿಸ್ತಾರೆ ಅಂದ್ರೆ ಆ ಪ್ರಜ್ಞೆನಲ್ಲಿ ಸೂಕ್ಷ್ಮತೆಯನ್ನು ಬೆಳೆಸಿ ದಯಪಾಲಿಸ್ತಾರೆ. ಯಾಕೆಂದ್ರೆ ಪ್ರಜ್ಞೆನಲ್ಲಿ ಸೂಕ್ಷ್ಮತೆ ಬೆಳೀತಿದ್ದಂಗೆನೆ ಒಳಗಡೆ ಇರ್ತಕ್ಕಂಥ ಸ್ಥಿತಿಗತಿಗಳು ತಮಗೆ ತಾವಾಗೆ ವ್ಯಕ್ತ ಆಗುತ್ತೆ. ಯಾವಾಗ ತಮಗೆ ತಾವಾಗಿ ಆ ಸೂಕ್ಷ್ಮತೆಯಲ್ಲಿ ಇರತಕ್ಕಂಥ ಸ್ಥಿತಿಗತಿಗಳು ವ್ಯಕ್ತ ಆಗುತ್ತೋ ಅದನ್ನೇ ನಾವು ಕಂಡೀಷನ್ಸ್ ಅಥವಾ ಸ್ಥಿತಿ ಅಂತ ನಾವು ಮಾತಾಡ್ತೀವಿ. ಅದನ್ನ ಅನುಭವಿಸ್ತೀವಿ ಕೂಡ. ಕಾಲಕ್ರಮೇಣ ನಾವು ಯಾವುದೇ ಚಕ್ರದಲ್ಲಿ ಯಾವುದೇ ಸ್ಥಿತಿಗತಿಗಳನ್ನ ನಾವು ಅನುಭವಿಸಿದ್ರು ಸಹ ಆ ಸ್ಥಿತಿಗತಿಯೇ ನಮಗೆ ಮುಂದಿನ ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ಅಡ್ಡಿ ಆಗುತ್ತೆ. ಮೊದಲು ಸೂಕ್ಷ್ಮತೆ ಬರುತ್ತೆ, ಸ್ಥಿತಿಗತಿ ಬರುತ್ತೆ. ಆದ್ರೆ ಕಾಲಕ್ರಮೇಣ ಆ ಸ್ಥಿತಿಗತಿನೇ ನಮಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅಡ್ಡಿ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಆ ಸ್ಥಿತಿಗತಿನ ನಾವು ಡೈಜೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅರಗಿಸ್ಕೊಂಡ್ಬಿಡ್ತೀವಿ. ಅರಗಿಸ್ಕೊಂಡ ನಂತರ ಮತ್ತೊಮ್ಮೆ ನಾವು ಮುಂದಿನ ಹಂತದ ಸೂಕ್ಷ್ಮತೆಗೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾದ್ರೆ ಈ ಸ್ಥಿತಿಗತಿಗಳನ್ನ ನಾವು ಅರಗಿಸ್ಕೋಬೇಕಂದ್ರೆ ಅಲ್ಲಿ ಯಾರ ಪಾತ್ರ ಇದೆ? ಅದನ್ನ ಅರಗಿಸ್ಕೋಬೇಕಂದ್ರೆ ಅಭ್ಯಾಸಿಯ ಪಾತ್ರನೇ ಮುಖ್ಯ. ಮಾಸ್ಟ್ರು ನಮಗೆ, ಗುರುಗಳು ನಮಗೆ ಒಂದು ಸ್ಥಿತಿಗತಿನ ಕೊಟ್ಟ ನಂತರ ಅದನ್ನ ಅರಗಿಸ್ಕೋಬೇಕಾದ್ರೆ ನಾವು ಜೀವನ ಮಾಡತಕ್ಕಂಥ ಶೈಲಿ, ನಾವು ಆಧ್ಯಾತ್ಮಿಕ ಚಿಂತನೆಗಳನ್ನ ಮಾಡೋದು, ನಿರಂತರ ಸ್ಮರಣೆಯಲ್ಲಿರೋದು, ನಮ್ಮ ಅಭ್ಯಾಸನ ತೀವ್ರ ಮಾಡ್ಕೊಳ್ಳೋದು, ಸೂಕ್ಷ್ಮತೆನ ಬೆಳೆಸ್ಕೊಳ್ಳುವಂತ ದಿಕ್ಕಿನಲ್ಲಿ ನಾವು ಜೀವನ ಮಾಡೋದು, ಇವೆಲ್ಲವನ್ನು ಮಾಡಿದಾಗ ಗುರುಗಳು ಏನು ಸೂಕ್ಷ್ಮತೆಯಲ್ಲಿ ಹೆಚ್ಚಳ ಮಾಡಿರ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಸ್ಥಿತಿಗತಿಗಳನ್ನ ಬೇಗ ಅರಗಿಸ್ಕೊಳ್ತೀವಿ, ಬೇಗ ಕರಗಿಸ್ಕೊಳ್ತೀವಿ. ನಮ್ಮಲ್ಲಿ ನಾವು ಅದನ್ನ ಅಂತರ್ಗತ ಮಾಡ್ಕೊಂಡ್ಬಿಡ್ತೀವಿ. ಅಂತರ್ಗತ ಆದ ನಂತರ ಮುಂದಿನ ಸೂಕ್ಷ್ಮತೆ ಎಡೆಗೆ ಬೆಳಿಲಿಕ್ಕೆ ದಾರಿ ಸನ್ನದ್ಧವಾಗುತ್ತೆ. ಸೊ ಇದು ಬಹಳಷ್ಟು ಮಂದಿಗೆ ಗುರುವಿನ ಪಾತ್ರ, ಅಭ್ಯಾಸಿಯ ಪಾತ್ರದಲ್ಲಿ ಸಾಕಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಗೊಂದಲ ಇದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಅದನ್ನ ಬಿಚ್ಚಿಡ್ತಾ ಇದ್ದೀವಿ. ಅತಿ ಮುಖ್ಯ ಪಾತ್ರ ಅಂದ್ರೆ ಅಭ್ಯಾಸಿಯ ಪಾತ್ರನೇ. ಅದರಲ್ಲಿ ಎಲ್ಲದಕ್ಕಿಂತ ಉತ್ಕೃಷ್ಟವಾಗಿ ಇರ್ಬೇಕಾದಂಥದ್ದು ಅಂದ್ರೆ ಗುರಿ ಮುಟ್ಟುವ ಹಂಬಲ. ಆ ಗುರಿ ಮುಟ್ಟುವ ಹಂಬಲ ಎಷ್ಟು ತೀವ್ರವಾಗಿರುತ್ತೋ ಅಷ್ಟೇ ಬೇಗ ನಾವು ಆಧ್ಯಾತ್ಮಿಕ ಪ್ರಯಾಣನ ಮಾಡ್ಕೋಬಹುದು. ಇಷ್ಟು ವಿಚಾರಗಳನ್ನ ಹೇಳ್ತಾ ಈಗ 5ನೇ ಚಕ್ರದಲ್ಲಿ ಇರತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಪೂಜ್ಯ ದಾಜಿಯವರು ಬರೀತಾರೆ 17ನೇ ಅಧ್ಯಾಯ ಇದು. 5ನೇ ಚಕ್ರಕ್ಕೆ ಅದಕ್ಕೆ ಇರ್ತಕ್ಕಂಥದ್ದು ಗಾಳಿಯ ಚಕ್ರ, ಏರ್ ಚಕ್ರ, ವಿಶುದ್ಧ ಚಕ್ರ ಅಂತ ಕೂಡ ಕರೀತಾರೆ, 5ನೇ ಚಕ್ರ ಅಂತ ಕೂಡ ಕರೀತಾರೆ. ಅದರಲ್ಲಿ ಇರ್ತಕ್ಕಂಥ ಮೂಲ ತತ್ವ ಗಾಳಿ, ಏರ್ ಎಲಿಮೆಂಟ್. ಅದರ ಬಣ್ಣ ಹಸಿರು. ಎಲ್ಲಿದೆ? ಥ್ರೋಟ್ನಲ್ಲಿದೆ, ಗಂಟಲಿನಲ್ಲಿದೆ. ಅದರ ಮುಖ್ಯವಾದಂಥ ಗುಣ ಅಂದ್ರೆ ಕ್ಲಾರಿಟಿ, ಸ್ಪಷ್ಟತೆ. ಮುಖ್ಯವಾಗಿ ಅದರಲ್ಲಿ ಬರ್ತಕ್ಕಂಥ ಫೀಲಿಂಗ್ಸ್ ಏನಪ್ಪಾ ಅಂದ್ರೆ ಸ್ಪಷ್ಟತೆ, ಡಿಸರ್ನ್ಮೆಂಟ್, ಸರ್ಟನ್ಟಿ. ಹೀಗೆ ಆಗತ್ತೆ ಅನ್ನೋ ಒಂದು ನಂಬಿಕೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಯ್ತು ಅಂತಂದ್ರೆ ಮನಸ್ಸಿಗೆ ತಳಮಳ, ಕನ್ಫ್ಯೂಷನ್ ಮತ್ತೆ ಡೆಲ್ಯೂಷನ್, ಅಪನಂಬಿಕೆ.
ಅದೇ ರೀತಿಯಾದಂತಹ ಕಂಪನಿಗಳು 5ನೇ ಚಕ್ರದಲ್ಲಿ ವ್ಯಕ್ತವಾಗ್ತಕ್ಕಂಥ ಸೇಮ್ ಕಂಪನಿಗಳು ಮತ್ತೆ 10ನೇ ಚಕ್ರದಲ್ಲೂ ಕೂಡ ವ್ಯಕ್ತವಾಗುತ್ತೆ. ಇಲ್ಲಿ ಚಕ್ರದ ಏನು ತಿರುಗುವಿಕೆ ಇದೆಯಲ್ಲ, ಅದು ಎರಡೂ ದಿಕ್ಕಿನಲ್ಲಿ ತಿರುಗುತ್ತೆ. ಕ್ಲಾಕ್ ವೈಸ್ ಅಲ್ಲೂ ತಿರುಗುತ್ತೆ, ಆಂಟಿ ಕ್ಲಾಕ್ ವೈಸ್ ಅಲ್ಲೂ ತಿರುಗುತ್ತೆ. ಗಡಿಯಾರದ ರೀತಿಯಲ್ಲೂ ತಿರುಗುತ್ತೆ, ಗಡಿಯಾರಕ್ಕೆ ವಿರುದ್ಧವಾದಂತ ರೀತಿಯಲ್ಲೂ ಕೂಡ ಅದು ತಿರುಗುತ್ತೆ. ಇಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಗುರುಗಳು ಒಂದು ಕತೆ ಹೇಳ್ತಾ ಶುರು ಮಾಡ್ತಾರೆ. ಇದರಲ್ಲೂ ಅದೇ ಧಾಟಿನ ಮುಂದುವರಿಸಿದ್ದಾರೆ. ಒಂದು ಆಲ್ಕೆಮಿಸ್ಟ್ ಅಂತ ಒಂದು ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಒಬ್ಬ ಸ್ಪ್ಯಾನಿಷ್ ಹುಡುಗ, ಸ್ಯಾಂಟಿಯಾಗೋ ಅಂತ ಅವನ ಹೆಸರು, ಅವನಿಗೆ ಪದೇ ಪದೇ ಕನಸಿನಲ್ಲಿ ಯಾವುದೋ ಟ್ರೆಷರ್ನ ಕನಸು ಅವನಿಗೆ ಬೀಳ್ತಾ ಇತ್ತು. ಅವನು ಆ ಟ್ರೆಷರ್ನ ಹುಡ್ಕೊಂಡು ಈಜಿಪ್ಟ್ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ದಾರಿಲಿ ಹೋಗ್ಬೇಕಾದ್ರೆ ಕಳ್ಳರು ಅವನ ಹತ್ರ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಸೊ ಯಾವ್ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಒಂದು ಇಂಗ್ಲಿಷ್ ವ್ಯಕ್ತಿನ ಅವನು ಫ್ರೆಂಡ್ ಮಾಡಿಕೊಂಡು ಅವರಲ್ಲಿ ಪ್ರೀತಿನಲ್ಲಿ ಬಿದ್ದು, ತದನಂತರ ಒಂದು ಗುರುನ ಅವನು ಕಂಡಿಡ್ಕೊಂಡು ಕಡೆಗೆ ಪಿರಮಿಡ್, ಈಜಿಪ್ಟ್ನಲ್ಲಿ ಇರ್ತಕ್ಕಂಥ ಪಿರಮಿಡ್ ಎಡೆಗೆ ಹೋಗ್ತಾನೆ. ಅಲ್ಲಿ ತನ್ನ ಕನಸಿನಲ್ಲಿ ಬರ್ತಾ ಇತ್ತಲ್ವಾ ಯಾವುದೋ ಒಂದು ಟ್ರೆಷರ್ ಇದೆ ಅಂತ, ಅದನ್ನ ಅವನು ಗಳಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ಅಗಿಲಿಕ್ಕೆ ಶುರು ಮಾಡ್ತಾನೆ. ತದನಂತರ ಅವನಿಗೆ ಏನು ಅರಿವಿಗೆ ಬರುತ್ತೆ ಅಂದ್ರೆ, ತಾನು ಏನು ಹುಡ್ಕೊಂಡ್ ಬಂದಿದ್ದಲ್ಲ ಈ ನಿಘಂಟು ಅಲ್ಲಿ ಈಜಿಪ್ಟ್ನಲ್ಲಿ ಇಲ್ದಿರ ತನ್ನ ಸ್ಪೇನ್ನಲ್ಲಿ, ಅದೇ ತನ್ನ ದೇಶದಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಚರ್ಚ್ನಲ್ಲಿ ಇದೆ ಅಂತ ಅವನಿಗೆ ಕಾಲಕ್ರಮೇಣ ಮನವರಿಕೆ ಆಗುತ್ತೆ. ಸೊ ಇದನ್ನ ದಾಜಿಯವರು ಯಾವ ಒಂದು ಉದ್ದೇಶದಲ್ಲಿ ಬರೀತಾರೆ ಈ ಒಂದು ಕಥೆನ ಅಂದ್ರೆ, ನಾವು ಎಲ್ಲೋ ಒಂದ್ ಕಡೆ ಹೊರಗಡೆ ಹುಡುಕ್ತಾ ಇರ್ತೀವಿ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ನಿಘಂಟನ್ನ. ಆದ್ರೆ ಯಾವಾಗ್ಲೂ ಒಂದು ಹಂತದಲ್ಲಿ ನಾವು ಈ ನಿಘಂಟು ಹೊರಗಡೆ ಇಲ್ಲ, ಎಲ್ಲೋ ನಮಗೆ ಗೊತ್ತಿರ್ತಕ್ಕಂಥ ಜಾಗದಲ್ಲೇ ಇದೆ ಅನ್ನೋ ಮನವರಿಕೆ ಆಗುತ್ತೆ ಅಂತ ಬರೀತಾರೆ. ಸೊ ಈ ಮನವರಿಕೆ ಆಗ್ತಕ್ಕಂಥ ಈ ಸ್ಥಿತಿ ಇದೆಯಲ್ಲ, ಇದು 5ನೇ ಚಕ್ರದ ಸ್ಥಿತಿ. ಅಂದ್ರೆ ನಮಗೆ ಗೊಂದಲದಲ್ಲಿ ಇರ್ತೀವಿ, ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಆ ಗೊಂದಲ ನಿವಾರಣೆಯಾಗಿ ನಮ್ಮ ಗುರಿ ಎಡೆಗಿನ ನಮ್ಮ ಪ್ರಯಾಣಕ್ಕೆ ಒಂದು ಸ್ಪಷ್ಟತೆ ಸಿಗತ್ತೆ. ಆ ಸ್ಪಷ್ಟತೆ ಈ 5ನೇ ಚಕ್ರದಲ್ಲಿ ಸಿಗತ್ತೆ. ಅದನ್ನ ದಾಜಿಯವರು ಅಂತಃಪ್ರಜ್ಞೆ ಒಂದು ವಿಕಸಿತವಾಗತ್ತೆ ಅಂತ ಬರೀತಾರೆ. ಸೊ ಇಂಟ್ಯೂಟಿವ್ ಇನ್ಸೈಟ್, ಅಂತಃಪ್ರಜ್ಞೆ ಅದು ನಮ್ಮಲ್ಲಿ ವಿಕಾಸ ಆಗುತ್ತೆ 5ನೇ ಚಕ್ರಕ್ಕೆ ಬಂದ ನಂತರ. ಆದ್ರೆ 5ನೇ ಚಕ್ರಕ್ಕೆ ಬರ್ಲಿಕ್ಕೆ ಮುಂಚೆ ಯಾವ್ಯಾವ ಚಕ್ರದಲ್ಲಿ ಏನೇನು ನಾವು ಗಳಿಸ್ಕೊಂಡಿದ್ವಿ ಅಂತ ಮತ್ತೊಮ್ಮೆ ಮನವರಿಕೆ ಮಾಡ್ತಾರೆ. ಮೊದಲನೇ ಚಕ್ರದಲ್ಲಿ ಸ್ವೀಕರಿಸುವಿಕೆಯ ಮನೋಭಾವ, 2ನೇ ಚಕ್ರದಲ್ಲಿ ಶಾಂತತೆಯ ಮನೋಭಾವ, 3ನೇ ಚಕ್ರದಲ್ಲಿ ಪ್ರೇಮದ ಮನೋಭಾವ, 4ನೇ ಚಕ್ರದಲ್ಲಿ ಧೈರ್ಯದ ಮನೋಭಾವ. ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡ ಮೇಲೆ ನಾವು 5ನೇ ಚಕ್ರದ ಎಡೆಗೆ ಆ ಒಂದು ಶಕ್ತಿಗಳನ್ನ ಮತ್ತೆ ಆ ಸ್ಥಿತಿಗತಿಗಳನ್ನ ನಾವು ಅಂತರ್ಗತ ಮಾಡಿಕೊಂಡು 5ನೇ ಚಕ್ರದ ಎಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ. ಅಲ್ಲಿ ನಮ್ಗೆ ಏನು ಸಿಗುತ್ತೆ ಮುಖ್ಯವಾಗಿ ಅಂದ್ರೆ ಸ್ಪಷ್ಟತೆ ಸಿಗುತ್ತೆ. ಸ್ಪಷ್ಟತೆ ಬಗ್ಗೆ ಮತ್ತೆ ಸಾಕಷ್ಟು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸ್ಪಷ್ಟತೆ ಅಂದ್ರೆ ಏನು, ಯಾವ ರೀತಿಯಲ್ಲಿ ಅದು ವ್ಯಕ್ತವಾಗುತ್ತೆ, ಇದೆಲ್ಲವನ್ನು ಸಹ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ನೀವು ಅನ್ಕೋಬಹುದು, ಹಾಗಾದ್ರೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ದಾರಿ ನೇರವಾಗಿರುತ್ತೆ, ಎಲ್ಲೋ ಅಡೆತಡೆಗಳೇನಿರಲ್ಲ, ಎಲ್ಲೋ ತೊಡಕುಗಳೇನಿರಲ್ಲ ಅನ್ನೋ ಮನೋಭಾವದಲ್ಲಿ ನಾವು ಇರಬಹುದು. ಬಟ್ ಆ ರೀತಿಯಾಗಿ ಇಲ್ಲ. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ಅಡೆತಡೆಗಳಿರಬಹುದು, ಸುಳಿಗಳಿರಬಹುದು, ವಕ್ರತೆಗಳಿರಬಹುದು. ಇವೆಲ್ಲವನ್ನು ದಾಟಿಕೊಂಡು ನಾವು ಹೋಗ್ಬೇಕಾಗತ್ತೆ. ಸೊ ಅದರ ಜೊತೆಗೆ ನಮ್ಮ ಸಂಸ್ಕಾರಗಳು ಒಂದರಿಂದ ಒಂದರೊಡನೆ ಒಡನಾಡಿ ಘರ್ಷಣೆಗಳನ್ನು ಅದು ವ್ಯಕ್ತಪಡಿಸಿ, ಆ ಘರ್ಷಣೆಯಲ್ಲಿ ನಾವು ಸಿಕ್ಕಾಕೊಳ್ಳುವಂತ ರೀತಿಯಲ್ಲಿ ಕೂಡ ಸಂಸ್ಕಾರಗಳು ತನ್ನ ಆಟವನ್ನು ಆಡುತ್ತೆ. ಸೊ ಇದೆಲ್ಲವನ್ನು ನಾವು ದಾಟಿಕೊಂಡು ಇದರೆಲ್ಲದರಿಂದ ತಪ್ಪಿಸಿಕೊಂಡು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು. ಇದರ ಜೊತೆಗೆ ಮತ್ತೊಂದು ಏನ್ ತೊಂದರೆ ಇರುತ್ತೆ ಅಂದ್ರೆ ನಮ್ಮ ಅಹಂಕಾರದ ಆಟ.
ಬಹಳಷ್ಟು ಸತಿ ನಮ್ಮ ಅಹಂಕಾರ ಎಲ್ಲಿಂದನೋ ತನಗೆ ತಾನಾಗೆ ವ್ಯಕ್ತವಾಗಿ ಅದು ನಮ್ಮನ್ನು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಇದೆಲ್ಲವನ್ನೂ ನಿವಾರಣೆ ಮಾಡ್ಕೊಳ್ತಾ ಆ ಕಪಿ ಮುಷ್ಟಿಯಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ತಾ ನಮ್ಮ ಪ್ರಯಾಣದಲ್ಲಿ ಮುಂದುವರಿಬೇಕು ಅಂತ ಬರೀತಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರೆ. ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಹೇಗಿರುತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಮೂವ್ ಆಗತ್ತಲ್ವಾ, ಆ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಷೇರು ಮಾರುಕಟ್ಟೆಯ ಒಂದು ಅಭ್ಯಾಸ ಇರುತ್ತೋ, ಷೇರು ಮಾರುಕಟ್ಟೆನಲ್ಲಿ ಯಾವುದೇ ಒಂದು ಶೇರ್ನ ಬೆಲೆ ಹಾಗೆ ಮೇಲೆ ಕೆಳಗಡೆ ಏರಿಳಿತಗಳನ್ನು ನೋಡ್ತೀವೋ, ಅದೇ ರೀತಿಯಾಗಿ ಮಾರ್ಕೆಟ್ನಲ್ಲ ಅದರ ಷೇರು ಧಾರಣೆಯಲ್ಲೂ ಕೂಡ ಅದು ಏರಿಳಿತಗಳನ್ನು ನೋಡಿರ್ತೀವಿ. ಸೊ ಅದೇ ರೀತಿಯಾಗಿ ಕೆಲವೊಮ್ಮೆ ನಾವು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮ ಸಂಸ್ಕಾರಗಳು ನಮಗೇನು ನಮ್ಮ ಎಡೆಗೆ ಏನು ಬಿಸಾಕ್ತಾ ಇದೆ ಅದನ್ನ ಸರಿಯಾದಂತ ರೀತಿನಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತಾ ನಾವು ಬೆಳಿಬಹುದು. ಮತ್ತೊಂದೆಡೆಗೆ ಕೆಲವೊಮ್ಮೆ ಅದು ನಮ್ಮ ಹತ್ರ ಬಿಸಾಡ್ತಕ್ಕಂಥ ಕೆಲವು ವಿಚಾರಗಳೇನಿದೆ ಅದರಲ್ಲಿ ನಾವು ಎಡವಿ ಸ್ವಲ್ಪ ಮಟ್ಟಿಗೆ ಕೆಳಗಿನ ಸ್ತರಕ್ಕೂ ಬರಬಹುದು. ಸೊ ಈ ಮೇಲೆ ಕೆಳಗಡೆ ಆಟ ಇದೆಯಲ್ಲ, ಇದು ನಿರಂತರವಾಗಿ ನಡೆಯುತ್ತೆ. ನಾವು 13ನೇ ಪಾಯಿಂಟ್ ಹೋಗೋವರೆಗೂ ಕೂಡ ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಪ್ರಜ್ಞೆನಿಂದ ನಮ್ಮ ವಿಸ್ತಾರ ಏನಿದೆಯಲ್ಲ, ನಾವು ಇಂಪರ್ಫೆಕ್ಷನ್ ಇಂದ ಪರ್ಫೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ, ಇಂಪ್ಯೂರಿಟಿಯಿಂದ ಪ್ಯೂರಿಟಿ ಕಡೆಗೆ ಹೋಗ್ತಾ ಇದೀವಿ, ಅಪವಿತ್ರತೆಯಿಂದ ಪವಿತ್ರತೆ ಎಡೆಗೆ ಹೋಗ್ತಾ ಇದ್ದೀವಿ, ಮತ್ತೆ ಜಟಿಲತೆಯಿಂದ ಸರಳತೆಯೆಡೆಗೆ ಹೋಗ್ತಾ ಇದ್ದೀವಿ. ಸೊ ಪ್ರತಿ ದಿವಸವೂ ನಮ್ಮಲ್ಲೇ ಇರ್ತಕ್ಕಂಥ ನ್ಯೂನತೆಗಳ ಜೊತೆಗೆ ನಾವು ಕಾದಾಟ ಮಾಡ್ತಾ ಇದ್ದೀವಿ. ಕಾದಾಟ ಮಾಡ್ತಾ ಅಲ್ಲಿ ಕೆಲವೊಮ್ಮೆ ಸಫಲರಾಗ್ತೀವಿ, ಕೆಲವೊಮ್ಮೆ ವಿಫಲ ಆಗ್ತೀವಿ. ಸಫಲರಾದಾಗ ಹೊಸ ಪ್ರಜ್ಞೆಯ ಸ್ತರಕ್ಕೆ ನಮ್ಮನ್ನು ನಾವು ಏರಿಸ್ಕೊಳ್ತೀವಿ. ವಿಫಲರಾದಾಗ ಮತ್ತೊಮ್ಮೆ ಕೆಳಗಿನ ಹಂತದ ಪ್ರಜ್ಞೆಯ ಸ್ತರಕ್ಕೆ ನಾವು ಬರ್ತೀವಿ. ಇನ್ನು ಕೆಲವೊಮ್ಮೆ ಅನ್ಸುತ್ತೆ, ಈಗ ಫೈಟ್ ಮಾಡೋದು ಬೇಡ, ಈಗ ಜಗಳ ಆಡೋದು ಬೇಡ, ಈ ಸಂಸ್ಕಾರಗಳು ನನ್ನೆಡೆಗೆ ಏನ್ ಬಿಸಾಕ್ತಾ ಇದೆ, ಇದ್ರ ಜೊತೆಗೆ ನಾ ಜಗಳ ಆಡುವಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಡಿಫೆನ್ಸಿವ್ ಅಪ್ರೋಚ್ ತಗೋಣ ಅಂತ ಕೂಡ ಅನ್ಸುತ್ತೆ. ಸೊ ಯಾವಾಗ್ಲೂ ಯುದ್ಧ ಸನ್ನದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ರೆಸ್ಟ್ ತಗೋಬೇಕಾಗತ್ತೆ, ಕೆಲವೊಮ್ಮೆ ಯುದ್ಧ ಮಾಡ್ಬೇಕಾಗತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ನಮಗೆ ಆ ವಿವೇಚನಾ ಶಕ್ತಿ ಬರುತ್ತೆ. ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ನಾವು ಸ್ವಲ್ಪ ಮಟ್ಟಿಗೆ ರೆಸ್ಟ್ ತಗೋಬೇಕು ಅನ್ನೋ ವಿವೇಚನಾ ಶಕ್ತಿ ಬರುತ್ತೆ. ಸೊ ಈಗ ದಾಜಿಯವ್ರು ಏನ್ ಬರೀತಾರೆ ಅಂದ್ರೆ, ಮಗು ಹಠ ಮಾಡ್ದನ್ನು ನೋಡ್ರಿ. ಮಗು ಹಠ ಮಾಡ್ತಿದ್ರೆ ಅದನ್ನ ಡಿಸ್ಟ್ರಾಕ್ಟ್ ಮಾಡಿ ಅದರ ಗಮನನ ಬೇರೆಡೆಗೆ ಸೆಳೆದು ಅದನ್ನು ಸಮಾಧಾನ ಮಾಡೋದು ಸುಲಭ ಹೊತ್ತು ಕೂಡ ಅದನ್ನ ನಾವು ಬಡಿದು ಅದರ ಹಠನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ತರದ ಸನ್ನಿವೇಶದಲ್ಲಿ ಗಮನನ ಬೇರೆಡೆಗೆ ಸೆಳೆಯುವಂಥದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಒಂದು ಅಸರ್ಟಿವ್ನೆಸ್ ಏನಿರುತ್ತೆ ಅದು ಅಷ್ಟು ಮಟ್ಟಿಗೆ ಕೆಲಸ ಮಾಡದೇ ಇರಬಹುದು. ಸೊ ಅಥವಾ ನಾವು ಶಿಸ್ತು ಏನು ಆ ಮಗು ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡ್ತೀವಿ, ಅದು ತನ್ನ ಕೆಲಸವನ್ನು ತಾನು ಮಾಡದೇ ಇರಬಹುದು. ಅದೇ ರೀತಿಯಾಗಿ ಇದೆಲ್ಲ ಯಾಕೆ ಪೀಠಿಕೆ ಕೊಡ್ತಾ ಇದ್ದಾರೆ ಗುರುಗಳು ಅಂದ್ರೆ, 5ನೇ ಚಕ್ರದಲ್ಲಿ ನಾವು ಡೈರೆಕ್ಟ್ ಆಗಿ 5ನೇ ಚಕ್ರದ ವಿಚಾರಗಳ ಜೊತೆಗೆ ನಾವು ಯುದ್ಧಕ್ಕೆ ಹೋಗಲ್ಲ. ಯಾಕೆ ಯುದ್ಧಕ್ಕೆ ಹೋಗಲ್ಲ ಅಂತ ಕೂಡ ಮುಂದಕ್ಕೆ ಬರೀತಾರೆ. ವಿ ಅವಾಯ್ಡ್ ದ ಫೈಟ್ and do not undergo the 4 stages of opening at these chakras in the same sequence. ಸೊ ಬೇರೆ 4 ಚಕ್ರಗಳಲ್ಲಿ ಹಾಗೆ 4 ಸ್ತರದಲ್ಲಿ ನಾವು ಬೆಳೆದು 5ನೇ ಚಕ್ರದಲ್ಲಿ ನಾವು ಡೈರೆಕ್ಟ್ ಆಗಿ 5ನೇ ಚಕ್ರನ ಅಪ್ರೋಚ್ ಮಾಡೋದಿಲ್ಲ. ಈ 4 ಸ್ತರಗಳನ್ನ ನಾವು 5ನೇ ಚಕ್ರದಲ್ಲಿ ಅನುಭವಿಸೋದಿಲ್ಲ. 4ನೇ ಚಕ್ರದ ಹೊರ ಪದರಗಳಿಂದ ಒಳಗಡೆ ಅದರ ಎಲ್ಲ ಗುಣ ವಿಶೇಷತೆಗಳನ್ನ ನಾವು ಕರಗಿಸಿಕೊಂಡು ಅಂತರ್ಗತ ಮಾಡಿಕೊಂಡು ನಾವು ಮುಂದುವರಿಬೇಕಾದ್ರೆ 4ನೇ ಚಕ್ರದ ಒಂದು ಪೆರಿಫರಿಯಿಂದ ಡೈರೆಕ್ಟ್ ಆಗಿ 7ನೇ ಚಕ್ರದ ಪೆರಿಫರಿಗೆ ನಾವು ಹೋಗ್ತೀವಿ ಅಂತ ಬರೀತಾರೆ. ಯಾಕಂತಂದ್ರೆ ಆ ಗಾಳಿ ತತ್ವದ ಏನು ಕಂಪನಗಳಿದೆಯಲ್ಲ, ಅದು ನಮಗೆ ಮೇಲ್ಗಡೆಯಿಂದ ಅದನ್ನ ಅನುಭವಿಸೋದು ಸುಲಭ ಆಗುತ್ತೆ ಹೊತ್ತು ಕೂಡ ಕೆಳಗಡೆಯಿಂದ ಅದರ ವಿರುದ್ಧ ಹೋಗೋದು ಕಷ್ಟ ಆಗುತ್ತೆ ಅಂತ ಬರೀತಾರೆ. ಒಂದು ಉದಾಹರಣೆ ಕೊಡೋದಾಯ್ತು ಅಂದ್ರೆ, ಸುಂಟರ್ ಗಾಳಿ ನಿಮ್ಮೆಡೆಗೆ ಬರ್ತಾ ಇದ್ರೆ ಸುಂಟರ್ ಗಾಳಿ ಇರತಕ್ಕಂಥ ದಿಕ್ಕಿನೆಡೆಯಲ್ಲಿ ಹೋಗೋದು ಸುಲಭ, ಸುಂಟರ್ ಗಾಳಿ ವಿರುದ್ಧವಾಗಿ ಹೋಗೋದು ಕಷ್ಟ. ಸೊ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಸುಂಟರ್ ಗಾಳಿನ ಡೈರೆಕ್ಟ್ ಆಗಿ ಬರ್ತಿರೋದು ಏನು ಆ ಗಾಳಿ ತತ್ವದಿಂದ 5ನೇ ಚಕ್ರದಿಂದ ನಮ್ಮ ಎಡೆಗೆ ಏನ್ ಸುಂಟರ್ ಗಾಳಿ ಬರ್ತಾ ಇದೆ ಅದನ್ನ ನಾವು ಅವಾಯ್ಡ್ ಮಾಡಿಕೊಂಡು
ಅದನ್ನ ಬೈಪಾಸ್ ಮಾಡಿ 7ನೇ ಚಕ್ರಕ್ಕೆ ಹೋಗಿ ಆ 7ನೇ ಚಕ್ರದ ಕಂಫರ್ಟಿನಿಂದ ನಾವು 5ನೇ ಚಕ್ರದಲ್ಲಿ ಇರ್ತಕ್ಕಂಥ ಗುಣ ವಿಶೇಷತೆಗಳನ್ನ ಅನುಭವಿಸ್ತೀವಿ ಅಂತ ಬರೀತಾರೆ. 5ನೇ ಚಕ್ರದಲ್ಲಿ ಗಾಳಿ ತತ್ವ ಇದೆ. ಅಂಡ್ ಅದರ ಒಂದು ಗುಣ ಅಂದ್ರೆ, ಗಾಳಿ ತತ್ವದ ಗುಣ ಅಂದ್ರೆ ಹರಿವು. ಒಂದು ಕಡೆ ನಿಶ್ಚಲವಾಗಿ ನಿಲ್ಲಲ್ಲ ಅದು. ಗಾಳಿ ಸ್ವಲ್ಪ ಪ್ರಮಾಣದಲ್ಲೋ ಅಥವಾ ಜಾಸ್ತಿ ಪ್ರಮಾಣದಲ್ಲೋ ಯಾವಾಗಲೂ ಬೀಸ್ತಾನೆ ಇರುತ್ತೆ. there is always some movement, some churn. In this chapter there is one ಮೂಡಿ ಚಕ್ರ ಅಂತ ನಾ ಹಿಂದಿನ ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದೆ, ಅಧ್ಯಾಯದಲ್ಲಿ ಮೆನ್ಷನ್ ಮಾಡಿದೆ ಅಂತ ಹೇಳ್ತಾರೆ. ಆ ಮೂಡಿ ಚಕ್ರ ಅಂದ್ರೆ ಈ 5ನೇ ಚಕ್ರ. ಈ 5ನೇ ಚಕ್ರದಲ್ಲಿ 2 ರೀತಿಯಾದಂತ ಚಲನೆಗಳಿದೆ. ಒಂದು ಗಡಿಯಾರ ರೀತಿಯ ಚಲನೆ, ಗಡಿಯಾರದ ವಿರುದ್ಧ ಚಲನೆ. ಬೋತ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಇದೆ. ಹಾಗಾದ್ರೆ ಇದು ನಮ್ಮಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅಂದ್ರೆ, ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಇಂಟೆನ್ಸ್ ಸ್ವಿಂಗ್ಸ್ ಬಿಟ್ವೀನ್ ಆಪೋಸಿಟ್ ಫೀಲಿಂಗ್ಸ್. 2 ವಿರುದ್ಧಾತ್ಮಕ ಭಾವನೆಗಳಲ್ಲಿ ನಮ್ಮ ಮನಸ್ಸು ತೇಲಾಡ್ತಾ ಇರುತ್ತೆ. ಒಂದು ಕ್ಷಣ ಹೀಗಿರುತ್ತೆ, ಒಂದು ಕ್ಷಣ ಹಾಗಿರುತ್ತೆ. ಸೊ ಇನ್ ಒನ್ ಮೂಮೆಂಟ್ ಯು ಮೈಟ್ ಫೀಲ್ ಎ ವೇವ್ ಆಫ್ ಸ್ಯಾಡ್ನೆಸ್ ಅಂಡ್ ಟಿಯರ್ಸ್ ವಿಲ್ ಸ್ವೆಲ್ ಅಪ್. ಒಂದು ಕ್ಷಣ ಎಷ್ಟು ನಮಗೆ ದುಃಖ ಆಗುತ್ತೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಗುತ್ತೆ, ಯಾವುದೇ ಕಾರಣ ಇಲ್ದಿರ. ಮತ್ತೊಂದು ಕ್ಷಣ ಎಷ್ಟು ಮಟ್ಟಿಗೆ ನೀವು ನಗ್ಲಿಕ್ಕೆ ಶುರು ಮಾಡ್ತೀರಾ ಅಂದ್ರೆ, ಯಾರೋ ಒಬ್ರು ಎದುರುಗಡೆ ಜೋಕ್ ಮಾಡಿದಾಗ ಅದರಿಂದನೂ ಅಳ್ಲಿಕ್ಕೆ ಶುರು ಮಾಡ್ತೀರಾ. 2ರಲ್ಲೂ ಅಳ್ತಾ ಇದ್ದೀರಾ. ಒಂದು ದುಃಖ ಭರಿತವಾಗಿ ಅಳ್ತಾ ಇದ್ದೀರಾ, ಇನ್ನೊಂದು ಖುಷಿಯಿಂದ ಅಳ್ತಾ ಇದ್ದೀರಾ. ಇದು ಎಷ್ಟು ಸಮಯ ಆಯಿತು? ಕೆಲವೇ ಕ್ಷಣಗಳಲ್ಲಿ ಇಂಥ ಒಂದು ವ್ಯತ್ಯಾಸನ ನೀವು 5ನೇ ಚಕ್ರದಲ್ಲಿದ್ದಾಗ ನೋಡ್ಲಿಕ್ಕೆ ಅಥವಾ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೋತ್ ದೀಸ್ ಕಂಡೀಷನ್ಸ್ ಆರ್ ಇನ್ ಎಕ್ಸ್ಟ್ರೀಮ್ ಸ್ಪೈಕ್ ಇನ್ ಎಮೋಷನ್ಸ್. ಭಾವೋದ್ವೇಗಕ್ಕೆ ಸಾಕಷ್ಟು ಒಳಗಾಗ್ತೀವಿ ಈ 5ನೇ ಚಕ್ರದಲ್ಲಿ. ಎನಿ ಸಂಸ್ಕಾರ ಅಟ್ ದ 5th ಚಕ್ರ ಕಾಸ್ ಅಡಿಷನಲ್ ವ್ಯಾಸಿಲೇಷನ್ಸ್ ಆಫ್ ದ ಮೈಂಡ್, ಬ್ಲರಿಂಗ್ ದ ಕ್ಲಾರಿಟಿ ಅಂಡ್ ಕನ್ಫ್ಯೂಷನ್. ಸೊ 5ನೇ ಚಕ್ರದಲ್ಲಿ ಇರತಕ್ಕಂಥ ಸಂಸ್ಕಾರಗಳು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಮನಸ್ಸಿಗೆ ಒಂದು ರೀತಿಯ ಮೋಡ ಕವಿದ ವಾತಾವರಣ ಮಾಡಿ, ನಮಗೆ ಯಾವುದೇ ಸ್ಪಷ್ಟತೆ ಇಲ್ಲದೆ ಇರುವಂತ ರೀತಿ, ಗೊಂದಲ ಆಗುವಂತ ರೀತಿಯಲ್ಲಿ ಅದು ನಮ್ಮ ಮೇಲೆ ಕೆಲಸ ಮಾಡುತ್ತೆ. ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ವೆನ್ ಯು ಹ್ಯಾವ್ ನೋ ಒನ್ ವಿತ್ ಯು, ಯು ವಾಂಟ್ ಕಂಪನಿ. ವೆನ್ ಯು ಹ್ಯಾವ್ ಕಂಪನಿ, ಯು ವಾಂಟ್ ಟು ಬಿ ಲೆಫ್ಟ್ ಅಲೋನ್. ಇದು ನಮ್ಮ ಸಾಕಷ್ಟು ಮಂದಿಗೆ ಎಲ್ರಿಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ. ಎಲ್ಲರೂ ಇದ್ದಾಗ ಸದ್ಯ ನಾವು ಒಬ್ಬನೇ ಇದ್ರೆ ಸಾಕು ಅಂತ ಅನ್ಸುತ್ತೆ. ಒಬ್ಬನೇ ಇದ್ದಾಗ ಎಲ್ಲರೂ ಬೇಕಪ್ಪ ಅಂತ ಅನ್ಸುತ್ತೆ. ಸೊ ಮನಸ್ಸು ಈ ಸ್ತರದಲ್ಲೂ ಖುಷಿಯಾಗಿರಲ್ಲ, ಆ ಸ್ತರದಲ್ಲೂ ಖುಷಿಯಾಗಿರಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಬಹಳಷ್ಟು ಮಂದಿ ಸುಮಾರು ವರ್ಷಗಳು ಕೆಲಸ ಮಾಡಿದ ನಂತರ ಸದ್ಯ ನಾನು ಒಂದು ಬ್ರೇಕ್ ತಗೊಂಡ್ರೆ ಸಾಕು, ಇಂಗ್ಲಿಷ್ನಲ್ಲಿ ಅದನ್ನು ಸೆಬ್ಯಾಟಿಕಲ್ ಅಂತ ಕರಿತೀವಿ. ಸೆಬ್ಯಾಟಿಕಲ್ ಲೀವ್ ತಗೊಂಡು ನಾವೊಂದು ಈ ಕೆಲಸದ ಒಂದು ಏನ್ ರೊಟೀನ್ ಇದೆ, ಈ ಕೆಲಸದಿಂದ ನಾನು ಸ್ವಲ್ಪ ತಿಂಗಳುಗಳಾದ್ರೂ ಸ್ವಲ್ಪ ದೂರ ಇರಬೇಕು. ಆದ್ರೆ ಸೆಬ್ಯಾಟಿಕಲ್ ಏನಾಗುತ್ತೆ ಅಂದ್ರೆ ಮತ್ತೊಮ್ಮೆ ಅದೇ ಕೆಲಸಕ್ಕೆ ವಾಪಸ್ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ಮನಸ್ಸಿಗೆ ಸಾಕಷ್ಟು ಮಂದಿಗೆ ಅನ್ಸುತ್ತೆ. ಆ ಅನಿಸ್ದಾಗ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ದೇ ವಾಂಟ್ ಟು ಟೇಕ್ ಎ ಸೆಬ್ಯಾಟಿಕಲ್ ಅಂಡ್ ಯೂಸ್ ದ ಟೈಮ್ ಫಾರ್ ಟು ರಿಓರಿಯಂಟ್ ದೇರ್ ಕೆರಿಯರ್. ತಮ್ಮ ಏನು ಕೆಲಸದಲ್ಲಿ ಯಾವ ದಿಕ್ಕಿನಲ್ಲಿ ಅವ್ರು ಬೆಳೀತಾ ಇದ್ದಾರೆ ಅದನ್ನು ಬೇರೆ ದಿಕ್ಕಿನೆಡೆಗೆ ಬೆಳೆಸಲಿಕ್ಕೆ ಅಥವಾ ಇನ್ನೂ ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಬೇಕಾದಂತ ತರಬೇತಿ ತಗೊಳ್ಳಿಕ್ಕೆ ಉಪಯೋಗಿಸ್ಕೋಬೇಕು ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ. ಆದ್ರೆ ಒಂದು ದಿವಸ ಏನಾಗುತ್ತೆ, ಅವ್ರು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಂಪನಿ ಏನಿದೆ ಅದು ಸಾಕಷ್ಟು ನಷ್ಟದಲ್ಲಿ ಬಿದ್ದು, ಆ ನಷ್ಟದಲ್ಲಿ ಇವರಿಗೆ ಕೆಲಸ ಹೋಗ್ಬಿಡುತ್ತೆ. ಕೆಲಸ ಹೋದಾಗ ಇವ್ರಿಗೆ ಬೇಕಾಗಿದ್ದು ಅದೇ ಅಲ್ವಾ, ಇವ್ರಿಗೇನ್ ಬೇಕಿತ್ತು? ಕೆಲಸದಿಂದ ವಿರಾಮ ಬೇಕಿತ್ತು. ಈಗ ಅವರಿಗೆ ಕಂಪನಿ ಅವ್ರನ್ನ ತೆಗೆದಾಕಿರೋದ್ರಿಂದ ಕೆಲಸದಿಂದ ಅವರಿಗೆ ವಿರಾಮ ಸಿಕ್ಕಿದೆ. ಆದ್ರೆ ಮನಸ್ಸು ಒಪ್ಕೊಳಕ್ ರೆಡಿ ಇಲ್ಲ. ನಾನು ಎಣಿಸಿದ ರೀತಿನಲ್ಲೇ ನನಗೆ ವಿರಾಮ ಬೇಕು. ಜೀವನದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು. ಏರಿಳಿತಗಳೇನಿದೆ ಆ ರೀತಿಯಲ್ಲಿ ನನಗೆ ರೆಸ್ಟ್ ಬೇಡ, ನಾನು ಅನ್ಕೊಂಡಿರ್ತಕ್ಕಂಥ ರೀತಿನಲ್ಲೇನೆ ನನಗೆ ವಿಶ್ರಾಂತಿ ಬೇಕು ಅಂತ ಮನಸ್ಸು ಗಲಾಟೆ ಮಾಡುತ್ತೆ. ಸೊ ಹೌ ಡು ಯು ರಿಯಾಕ್ಟ್? ಕಂಪನಿ ತೆಗೆದಾಕ್ತು ಅಂದ್ರೆ ನೀವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ? ಚಾನ್ಸಸ್ ಆರ್ ದಟ್ ಯು ವಿಲ್ ಫೀಲ್ ಸೋರ್ ಅಬೌಟ್ ಬೀಯಿಂಗ್ ಲೇಡ್ ಆಫ್. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಕಹಿ ಭಾವನೆ ಹುಟ್ಕೊಳ್ಳುತ್ತೆ. ಏನಂತ ಕಹಿ ಭಾವನೆ ಹುಟ್ಕೊಳ್ಳುತ್ತೆ? ಅಯ್ಯೋ ನನ್ ಕೆಲಸ ಹೋಯ್ತಲ್ಲ ಅನ್ನೋ ಕಹಿ ಭಾವನೆ ಬರುತ್ತೆ. ಯಾಕೆ? ಅದು ನಾನು ಅನ್ಕೊಂಡಂತ ರೀತಿನಲ್ಲಿ ಅದು ಬರ್ಲಿಲ್ಲ ನನಗೆ ಅಂತ, ಆ ಒಂದು ಕಾರಣಕ್ಕೆ ಕಹಿ ಭಾವನೆ ಬರುತ್ತೆ.
ಬಟ್ ಆದ್ರೆ ಗುರುಗಳು ಏನಂತಾರೆ ಅಂದ್ರೆ, ನಿಮಗೆ ಬೇಕಾಗಿದ್ದಿದ್ದು ಅದೇ ಅಲ್ವಾ, ಕೆಲಸದಿಂದ ನಿಮಗೆ ಕೆಲವು ತಿಂಗಳುಗಳ ಕಾಲ ವಿಶ್ರಾಂತಿ ಬೇಕಿತ್ತು. ಈಗ ದೇವರೇ ನಿಸರ್ಗನೇ ನಿಮಗೆ ಆ ವಿಶ್ರಾಂತಿ ಕೊಟ್ಟಿದೆ. ಆ ರೀತಿಯಲ್ಲಿ ಮನಸ್ಸು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ದ ಗ್ರೇಪ್ಸ್ ಆರ್ ಸೋರ್ ವೆನ್ ಯು ಕಾಂಟ್ ರೀಚ್ ದಮ್. ಅಂದ್ರೆ ದ್ರಾಕ್ಷಿ ಇರುತ್ತಂತೆ, ದ್ರಾಕ್ಷಿ ನಮಗೆ ಕೈಗೆ ಎಟುಕಲಿಲ್ಲ ಅಂದ್ರೆ ದ್ರಾಕ್ಷಿ ಹುಳಿ ಅಂತ ಅನ್ಕೊಳ್ತೀವಂತೆ. ಗ್ರೇಪ್ಸ್ ಆರ್ ಸೋರ್ ಈವನ್ ವೆನ್ ಯು ರೀಚ್ ದಮ್. ದ್ರಾಕ್ಷಿ ಕೈಗೆ ಸಿಕ್ಕಿದ್ರು ಸಹ ಹುಳಿ ಅಂತ ಅನ್ಸುತ್ತಂತೆ. ಸೊ ದ್ರಾಕ್ಷಿ ಕೈಗೆ ಎಟಕಿದ್ರು ಹುಳಿ ಅನ್ಸುತ್ತೆ, ಕೈಗೆ ಎಟಕದಿದ್ರು ಹುಳಿ ಅಂತ ಅನ್ಸುತ್ತೆ. ಸಚ್ ಇಸ್ ದ ಡೈಲಮಾ ಅನ್ಲೀಸ್ಟ್ ಬೈ ದ ಸಂಸ್ಕಾರಸ್ ಅಂತ ಫಿಫ್ತ್ ಚಕ್ರ. ಈ 5ನೇ ಚಕ್ರದಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ಈ ರೀತಿ ಆದಂತ ಒಂದು ಭಾವನೆಗಳನ್ನ ನಮ್ಮ ಮನಸ್ಸು ಹೃದಯದಲ್ಲಿ ಹುಟ್ಟಾಕತ್ತೆ. ಸೊ ಈ ರೀತಿಯಾದಂತ ಭಾವೋದ್ವೇಗಗಳೇನಿದೆ, ಈ ಭಾವೋದ್ವೇಗಗಳಿಂದ ಒಂದು ಅಭ್ಯಾಸಿಯ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಮ್ಮ ಆಧ್ಯಾತ್ಮಿಕ ಪದ್ಧತಿ ಏನು ಹಾರ್ಟ್ಫುಲ್ನೆಸ್ ವೇ ಇದೆ, ಈ ಪದ್ಧತಿನಲ್ಲಿ ನಾವು ಈ ಚಕ್ರದ ಮೇಲೆ ಮೇಲಿನಿಂದ ಕೆಲಸ ಮಾಡ್ತೀವಿ, ಜಲಪಾತದ ರೀತಿ ಕೆಲಸ ಮಾಡ್ತೀವಿ. ದ ಸಟ್ಲರ್ ಎನರ್ಜಿ ಫ್ರಮ್ ದ ಹೈಯರ್ ಚಕ್ರ ಫ್ಲೋಸ್ ಡೌನ್ ಥ್ರೂ ದ ಫಿಫ್ತ್ ಚಕ್ರ, ಅಲೋಯಿಂಗ್ ಫಾರ್ ಕ್ಲಾರಿಟಿ ಟು ಡೆವಲಪ್ ವೈಲ್ ಅವಾಯ್ಡಿಂಗ್ ಆಲ್ ದ ಅದರ್ ನಾಯ್ಸಸ್. ಹಾಗಾದ್ರೆ ಏನಾಗುತ್ತೆ ಅಂದ್ರೆ, ನಾವು 4ನೇ ಚಕ್ರದ ಒಂದು ತುದಿಯಿಂದ 7ನೇ ಚಕ್ರದ ತುದಿಗೆ ಹೋಗ್ತೀವಿ. 7ನೇ ಚಕ್ರದ ತುದಿಗೆ ಹೋದ ನಂತರ ಮೇಲಿನಿಂದ 5ನೇ ಚಕ್ರದ ಗುಣಗಳನ್ನ ನಾವು ಅನುಭವಿಸ್ತೀವಿ. ಹಾಗಾದ್ರೆ ಹೀಗೆ ಮಾಡಿದಾಗ ಏನಾಗುತ್ತೆ, ಮೇಲಿಂದ ನಾವು 5ನೇ ಚಕ್ರದ ಗುರಿಯನ್ನು ನಾವು ಗುಣಗಳನ್ನ ಅನುಭವಿಸಿದಾಗ ನಮಗೆ 5ನೇ ಚಕ್ರದಲ್ಲಿ ಭಾವೋದ್ವೇಗಗಳಿಗೆ ಒಳಗಾಗದೆ ಸ್ಪಷ್ಟತೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೊಂದು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ 4 ಸ್ತರದ ಸಾಲೋಕ್ಯತ, ಸಾಮೀಪ್ಯತ, ಸಾರೂಪ್ಯತ ಮತ್ತು ಸಾಯುಜ್ಯತ 5ನೇ ಚಕ್ರದಲ್ಲಿ ನಾವು ವಿ ಡೋಂಟ್ ಅಂಡರ್ಗೋ, ಅದನ್ನ ಆ ರೀತಿಯಾಗಿ ಕರಗತ ಮಾಡ್ಕೊಳ್ಳಲ್ಲ. 4ನೇ ಚಕ್ರದ ತುದಿಯಿಂದ ಸೀದಾ 7ನೇ ಚಕ್ರದ ತುದಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಗುರುಗಳು. 7ನೇ ಚಕ್ರದ ನೆರಳಿನಿಂದ ಆ ಒಂದು ಉನ್ನತ ಹಂತದ ಪ್ರಜ್ಞೆಯ ಸ್ಥಿತಿಯಿಂದ ನಾವು 5ನೇ ಚಕ್ರದಲ್ಲಿ ಇರ್ತಕ್ಕಂಥ ಗುಣವಾದಂತ ಸ್ಪಷ್ಟತೆಯನ್ನ ನಾವು ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಆಸ್ ದ ಆಸ್ಪಿರೆಂಟ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಟು ಫೆಸಿಲಿಟೇಟ್ ದಿಸ್ ವರ್ಕ್ ಕಾನ್ಶಿಯಸ್ಲಿ. ಇಲ್ಲಿ ಅಭ್ಯಾಸಿಯಾಗಿ ನೀವು ಅರಿವಿನಿಂದ ಇದೇನು ಕೆಲಸ ಮಾಡುವಂತ ಅಗತ್ಯ ಇಲ್ಲ. ಯುವರ್ ಹಾರ್ಟ್ಸ್ ಇಂಟ್ಯೂಟಿವ್ ಇಂಟೆಲಿಜೆನ್ಸ್ ಟೇಕ್ ಕೇರ್ ಆಫ್ ದಿಸ್. ನಮ್ಮ ಹೃದಯದ ಅಂತಃಪ್ರಜ್ಞೆ ಏನಿದೆ, ಈಗ ನಾವು 4ನೇ ಚಕ್ರದಿಂದ 7ನೇ ಚಕ್ರಕ್ಕೆ ಹೋದಾಗ ನಮಗೆ ಒಂದು ಅಂತಃಪ್ರಜ್ಞೆಯನ್ನು ಒಂದು ಉದ್ಭವ ಆಗುತ್ತೆ. ಆ ಅಂತಃಪ್ರಜ್ಞೆನೇ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ 5ನೇ ಚಕ್ರದಲ್ಲಿ ಇರ್ತಕ್ಕಂಥ ಸ್ಪಷ್ಟತೆಯನ್ನ ನಮಗದು ಅನುಭವಕ್ಕೆ ತಂದು ಕೊಡುತ್ತೆ ಅಂತ ಗುರುಗಳು ಬರೀತಾರೆ. ವಾಟ್ ಯು ಎಕ್ಸ್ಪೀರಿಯನ್ಸ್ ವಿಲ್ ಆಲ್ಸೋ ಗೈಡ್ ಯು. ಫಾರ್ ಎಕ್ಸಾಂಪಲ್, if our thought power touches this chakra, we may enter into a dream like state in meditation. ಈ 5ನೇ ಚಕ್ರದಲ್ಲಿ ನಾವು ಕೆಲಸ ಮಾಡ್ತಾ ನಾವು ಧ್ಯಾನ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಿಂತನಾ ಶಕ್ತಿ ಏನಿದೆ ಅದು 5ನೇ ಚಕ್ರವನ್ನು ಮುಟ್ಟಿದಾಗ ನಮಗೆ ಕನಸಿನ ರೀತಿಯ ಸ್ಥಿತಿ ಧ್ಯಾನದಲ್ಲಿ ಅನುಭವಕ್ಕೆ ಬರುತ್ತೆ. ವಿ ಎಕ್ಸ್ಪೀರಿಯನ್ಸ್ ಎ ಡ್ರೀಮ್ ಲೈಕ್ ಸ್ಟೇಟ್ ಇನ್ ಮೆಡಿಟೇಷನ್. ಇದು ಸಾಕಷ್ಟು ಮಂದಿ ಇದನ್ನ ಅನುಭವಿಸಿರ್ತಾರೆ, ಆದ್ರೆ ಅವರಿಗೆ ಗೊತ್ತೇ ಆಗಿರಲ್ಲ. ಇದು ಹೇಗೆ ಅನುಭವಕ್ಕೆ ಬರುತ್ತೆ ಅಂದ್ರೆ, ಧ್ಯಾನದಲ್ಲಿ ಕೂತ್ಕೊಳ್ತೀರಾ, ಧ್ಯಾನ ಮಾಡ್ತಾ ಎಷ್ಟೊಂದು ವಿಚಾರಗಳು ನಿಮ್ಗೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲೋ ಹೋಗ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಅಲ್ಲಿ ಹೆಂಗಾಯ್ತು, ನಾನು ಅಲ್ಲಿ ಇದನ್ನ ನೋಡಿದೆ, ಅಲ್ಲಿ ಊರಿದ್ರು, ಇಲ್ಲಿ ಇವರಿದ್ರು, ಏನೇನೋ ಚರ್ಚೆ ಮಾಡಿದೆ, ಇವೆಲ್ಲವೂ ನಮ್ಮ ಅನುಭವಕ್ಕೆ ಬರುತ್ತೆ. ಇವೆಲ್ಲವನ್ನು ನಾವು ಅರಿವಿನಿಂದ ನೋಟ್ ಮಾಡ್ಕೊಂಡಿರ್ತೀವಿ. ಧ್ಯಾನ ಮುಗಿದ ನಂತರ ಇದನ್ನೆಲ್ಲ ನಾವು ಇವ್ರಿಗೆ ಹೇಳ್ಬೇಕು. ಯಾವ ಪ್ರಶಿಕ್ಷಕರು ನಮ್ಗೆ ಧ್ಯಾನದ ಅನುಭವವನ್ನು ಕೊಟ್ಟಿದ್ರು ಅವರಲ್ಲಿ ಇದನ್ನೆಲ್ಲವನ್ನು ನಾನು ಹೇಳ್ಕೋಬೇಕು ಅಂತ ನೀವೇನ್ ಮಾಡಿರ್ತೀರ, ಅರಿವಿನಿಂದ ಎಲ್ಲವನ್ನು ನೋಟ್ ಮಾಡ್ಕೊಂಡಿರ್ತೀರ. ಎಲ್ಲ ನೋಟ್ ಮಾಡ್ಕೊಂಡ್ಮೇಲೆ ನೀವು ಧ್ಯಾನ ಮುಗೀತು ಅಂತ ಪ್ರಶಿಕ್ಷಕರು ಹೇಳ್ತಾರೆ. ಧ್ಯಾನ ಮುಗೀತು ಅಂತ ಹೇಳಿ ಪ್ರಶಿಕ್ಷಕರು ನಿಮ್ಗೆ ಪ್ರಶ್ನೆ ಕೇಳಿದಾಗ, ಧ್ಯಾನದಲ್ಲಿ ಏನಾಯ್ತು ಅಂತ ಹೇಳ್ರಿ, ನಿಮ್ಮ ಅನುಭವ ಏನಾಯ್ತು ಅಂತ ಹೇಳ್ರಿ ಅಂತ ಇವ್ರನ್ನ ಪ್ರಶ್ನೆ ಕೇಳಿದಾಗ ಅಭ್ಯಾಸ ಏನ್ ಹೇಳ್ತಾರೆ ಅಂದ್ರೆ, ಅರೆ ಬ್ರದರ್, ನಾನು ಏನೇನೋ ಆಯ್ತು, ನಂಗೆ ಎಲ್ಲ ನೋಟ್ ಮಾಡ್ಕೊಂಡು ಹೇಳ್ಬೇಕು ಅಂತ, ಆದ್ರೆ ಒಂದು ಜ್ಞಾಪಕನೇ ಬರ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ.
ಇದು 5ನೇ ಚಕ್ರದಲ್ಲಿ ನಡೀತಕ್ಕಂಥ ಕೆಲಸದ ಒಂದು ವಿಶೇಷ ಗುಣ. 5ನೇ ಚಕ್ರದಲ್ಲಿ 2 ವಿಶೇಷ ಗುಣಗಳು ನಿಮಗೆ ವ್ಯಕ್ತವಾಗುತ್ತೆ. ಇದು 5ನೇ ಚಕ್ರದ ಬಗ್ಗೆ ನಾವು ಹೇಳ್ತಾ ಇದ್ರು ಕೂಡ ಬೇರೆ ಎಲ್ಲ ಚಕ್ರಕ್ಕೂ ಸಹ ಇದು ಅನ್ವಯ ಆಗುತ್ತೆ. ನಾವು ಅಧ್ಯಾಯದ ಮೊದಲನೇ ಪೇಜ್ನಲ್ಲಿ ಪುಟದಲ್ಲಿ ಓದ್ಬೇಕಾದ್ರೆ ಈ ಚಕ್ರದ ಗುಣವಿಶೇಷ ಇದು, ಈ ಚಕ್ರದ ಬಣ್ಣ ಇದು ಅಂತ ನಾವೇನು ವಿವರಣೆ ಕೊಡ್ತೀವಲ್ಲ, ಆ ಬಣ್ಣಗಳು ನಮ್ಮ ಧ್ಯಾನದಲ್ಲಿ ನಮಗೆ ಅನುಭವಕ್ಕೆ ಬಂದಾಗ ನಿಮಗೆ ಆ ಧ್ಯಾನದಲ್ಲಿ ಆ ಚಕ್ರದ ಮೇಲೆ, ಆ ಬೈಠಕ್ಕಿನಲ್ಲಿ ಆ ಚಕ್ರದ ಮೇಲೆ ಕೆಲಸ ನಡೀತಿದೆ ಅಂತ ನಿಮಗೆ ದ್ಯೋತಕ ಆಗುತ್ತೆ. ಇದು ಮೊದಲನೇದು. ಎರಡನೇದು, ಆ ಧ್ಯಾನದ ಆ ಒಂದು ಚಕ್ರದ ಗುಣವಿಶೇಷ ಏನಿದೆ. ಈಗ 2ನೇ ಚಕ್ರದಲ್ಲಿ ಕೆಲಸ ನಡೀಬೇಕಾದ್ರೆ ಸಾಕಷ್ಟು ನಮಗೆ ಶಾಂತತೆಯ ಅನುಭವ ಆಗುತ್ತೆ. 3ನೇ ಚಕ್ರದಲ್ಲಿ ಕೆಲಸ ನಡೀಬೇಕಾದ್ರೆ ಸಾಕಷ್ಟು ಪ್ರೇಮದ ಅನುಭವ ಆಗುತ್ತೆ. 4ನೇ ಚಕ್ರದಲ್ಲಿ ಕೆಲಸ ನಡೀಬೇಕಾದ್ರೆ ಸಾಕಷ್ಟು ಮಟ್ಟಿಗೆ ನಮಗೆ ಧೈರ್ಯದ ಮತ್ತೆ ಕೂಲ್ ಫೀಲಿಂಗ್, ಒಂದು ಹಿತವಾದಂತ ಅನುಭವ ಆಗುತ್ತೆ. ನೀರಿನಲ್ಲಿ ತುಂಬಾ ಬಿಸಿಲಿನಲ್ಲಿ ನಡೆದು ಬಂದು ದಾಹವಾಗಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಒಂದು ತಣ್ಣೆಯ ನೀರಿನಲ್ಲಿ ತನ್ನನ್ನು ತಾನು ಮುಳುಗಿಸ್ಕೊಂಡಾಗ ಎಷ್ಟು ಹಿತ ಅಂತ ಅನಿಸುತ್ತೆ. ಆ ರೀತಿಯಾದಂತ ಹಿತವಾದಂತ ಅನುಭವ ನಮಗೆ 4ನೇ ಚಕ್ರದಲ್ಲಿ ಬರುತ್ತೆ. ಅದೇ ರೀತಿಯಾಗಿ 5ನೇ ಚಕ್ರಕ್ಕೆ ಬಂದಾಗ ನಮಗೆ ಸ್ಪಷ್ಟತೆಯ ಅನುಭವ ಆಗುತ್ತೆ. ಡ್ರೀಮ್ ಲೈಕ್ ಸ್ಟೇಟ್ ಮೆಡಿಟೇಷನ್ ಅಲ್ಲಿ ಬರುತ್ತೆ. ಮತ್ತೊಂದು ಮೆಡಿಟೇಷನ್ ಇನ್ನೇನು ಬರುತ್ತೆ ಅಂದ್ರೆ ಹಸಿರು ಬಣ್ಣದ ಅನುಭವ ನಮಗೆ ವಿಶೇಷವಾಗಿ ನಮಗೆ 5ನೇ ಚಕ್ರದಲ್ಲಿ ಕೆಲಸ ನಡಿಬೇಕಾದ್ರೆ ಆಗತ್ತೆ ಅಂತ ಬರೀತಾರೆ. Aspirants can also observe green light when work is done on this particular chakra. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ದಾಜಿಯವರು ಬರೀತಾರೆ. ಚಕ್ರ ಬಡ್ಡಿ ಅನ್ನೋದಿದೆಯಲ್ಲ, ಅದು ಜಗತ್ತಿನ 8ನೇ ವಂಡರ್ ಅಂತೆ. He who understands it earns it, he who does not understand pays it. ಯಾರು ಚಕ್ರ ಬಡ್ಡಿಯ ಬಗ್ಗೆ ತಿಳ್ಕೊಂಡಿರ್ತಾರೆ ಅದನ್ನ ಅವರು ಅದರಿಂದ ಉಪಯೋಗ ಪಡ್ಕೊಳ್ತಾರೆ, ಅದನ್ನ ಗಳಿಸ್ಕೊಳ್ತಾರೆ, ಚಕ್ರ ಬಡ್ಡಿಯನ್ನ ಗಳಿಸ್ಕೊಳ್ತಾರೆ. ಯಾರು ಚಕ್ರ ಬಡ್ಡಿಯ ಬಗ್ಗೆ ತಿಳ್ಕೊಂಡಿರಲ್ಲ ಅವರು ಅದನ್ನ ಕೊಡ್ತಾರೆ, ತಮ್ಮ ಜೇಬಿನಿಂದ ಕೊಡ್ತಾರೆ ಅಂತ ಬರೀತಾರೆ. ಸಮಟೈಮ್ಸ್ ಐ ಥಿಂಕ್ ಅಬೌಟ್, ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಈ ಚಕ್ರ ಬಡ್ಡಿಯ ವಿಚಾರದಲ್ಲಿ ಆಧ್ಯಾತ್ಮಿಕತೆಗೆ ಯಾವ ರೀತಿ ಇದು ಅಪ್ಲೈ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಮೇಕಿಂಗ್ ಗುಡ್ ಡಿಸಿಷನ್ಸ್ ಅಂತ ಬರೀತಾರೆ. ಸರಿಯಾದಂತ ನಿರ್ಧಾರಗಳನ್ನು ಮಾಡ್ತಾ ಮಾಡ್ತಾ ನಾವು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಾಕಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ಬರೀತಾರೆ. ವೆನ್ ವಿ ಮೇಕ್ ಗುಡ್ ಡಿಸಿಷನ್ಸ್ ದೇ ಹ್ಯಾವ್ ಎ ಕಾಂಪೌಂಡಿಂಗ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಅವರ್ ಲೈಫ್ಸ್ ಅಂಡ್ ವೆನ್ ವಿ ಡೋಂಟ್ ವಿ ಸಫರ್ ದ ಕಾನ್ಸಿಕ್ವೆನ್ಸ್. ಸರಿಯಾದಂತ ನಿರ್ಧಾರಗಳು, ಸಣ್ಣ ಪುಟ್ಟ ನಿರ್ಧಾರಗಳನ್ನ ಸರಿಯಾದ ದಿಕ್ಕಿನಲ್ಲಿ ಮಾಡ್ತಾ ಇದ್ರೆ ಅದು ನಮಗೆ ಚಕ್ರ ಬಡ್ಡಿಯ ರೀತಿಯಲ್ಲಿ ತನ್ನ ಒಂದು ವಿಶೇಷ ಅನುಭವವನ್ನು ಕೊಡುತ್ತೆ, ಬೆಳಿಲಿಕ್ಕೆ ಸಾಕಷ್ಟು ಮಟ್ಟಿಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಅದೇ ಈ ಸಣ್ಣ ಪುಟ್ಟ ನಿರ್ಧಾರಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅದು ನಮ್ಮನ್ನ ಕೆಳಗಡೆ ತಗೊಂಡ್ಬರುತ್ತೆ ಅಂತ ಬರೀತಾರೆ. ನಾವು ಸಾಮಾನ್ಯವಾಗಿ ನಿರ್ಧಾರ ಅಂತ ಹೇಳಿದ ತಕ್ಷಣ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತೀವಿ. ಜೀವನದಲ್ಲಿ ಬರ್ತಕ್ಕಂಥ ಅತ್ಯಂತ ಮುಖ್ಯವಾದಂತ ಘಟನೆಗಳು, ಮುಖ್ಯವಾದಂತ ನಿರ್ಧಾರಗಳು ನಾವೇನ್ ಮಾಡ್ಬೇಕು, ಯಾವ ಕೆಲಸ ತಗೋಬೇಕು, ಯಾರನ್ನ ಮದುವೆ ಆಗ್ಬೇಕು, ಎಲ್ಲಿರ್ಬೇಕು, ಈ ತರದ ನಿರ್ಧಾರಗಳು. ಮನೆ ಕಟ್ಟಬೇಕಾ ಬೇಡವಾ, ಬಾಡಿಗೆ ಮನೇಲಿ ಇರ್ಬೇಕಾ, ಮನೆ ಕಟ್ಕೊಳ್ಳೋದು ಅಂದ್ರೆ ಸಾಲ ಮಾಡಿ ಕಟ್ಕೋಬೇಕಾ ಅಥವಾ ದುಡ್ಡು ಕೂಡಿಟ್ಟು ಕಟ್ಕೋಬೇಕಾ, ಇದೆಲ್ಲ ಮುಖ್ಯವಾದಂತ ನಿರ್ಧಾರಗಳು. ಯಾಕೆಂದ್ರೆ ಅದು ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಆದ್ರೆ ದಾಜಿಯವರಲ್ಲಿ ಮಾತಾಡ್ತಿರತಕ್ಕಂಥ ನಿರ್ಧಾರ ಅಂದ್ರೆ ಈ ತರದ ನಿರ್ಧಾರ ಅಲ್ಲ. ದಾಜಿಯವರು ಮಾತಾಡ್ತಿರ್ತಕ್ಕಂಥದ್ದು ದಿನನಿತ್ಯದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳ ನಿರ್ಧಾರ. ಇದರ ಬಗ್ಗೆ ಬರೀತಾ ಇದ್ದಾರೆ. ಒನ್ ವೆರಿ ಇಂಪಾರ್ಟೆಂಟ್ ಗಿಫ್ಟ್ ಆಫ್ ಮೆಡಿಟೇಷನ್ ಪ್ರಾಕ್ಟೀಸ್ ಈಸ್ ಡಿಸರ್ನ್ಮೆಂಟ್. ಡಿಸರ್ನ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ವಿವೇಚನೆ. ನಮಗೆ 5ನೇ ಚಕ್ರದಲ್ಲಿ ನಮಗೆ ಸ್ಪಷ್ಟತೆ ಬರ್ತಿದ್ದಂಗೆ ವಿವೇಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನ ದೇಶಪಾಂಡೆ ಅವರು ತಮ್ಮ ಅಥೆಂಟಿಕ್ ಯೋಗ ಪುಸ್ತಕದಲ್ಲಿ ಡಿಸ್ಕ್ರಿಮಿನೇಟಿವ್ ಇಂಟೆಲಿಜೆನ್ಸ್ ಅಂತ ಬರೀತಾರೆ. ವಿವೇಚನಾ ಸಹಿತವಾದಂತ ಬುದ್ಧಿಶಕ್ತಿ ಅಂತ ಬರೀತಾರೆ. ಮುಂಚೆ ನಮಗೆ ವಿವೇಚನಾ ರಹಿತವಾದಂತ ಬುದ್ಧಿಶಕ್ತಿ ಇತ್ತು. 5ನೇ ಚಕ್ರ ದಾಟಿದ ಮೇಲೆ ನಮಗೆ ವಿವೇಚನಾ ಸಹಿತವಾದಂತ ಬುದ್ಧಿಶಕ್ತಿ ಇದೆ.
ಬುದ್ಧಿಶಕ್ತಿನ ನಾವು ಗಳಿಸ್ಕೊಳ್ತೀವಿ ಅಂತ ಬರೀತಾರೆ. ಎ ಮೆಡಿಟೇಟಿವ್ ಮೈಂಡ್ ಕ್ಯಾನ್ ಕ್ವಿಕ್ಲಿ ಡಿಸರ್ನ್ ವಾಟ್ ಈಸ್ ಗುಡ್ ಫಾರ್ ಮೀ, ವಾಟ್ ವಿಲ್ ಹೆಲ್ಪ್ ಮೀ ಎವಾಲ್ವ್. ಸೊ ಈ ವಿವೇಚನಾ ಶಕ್ತಿ ಇರತಕ್ಕಂಥ ಒಂದು ಮನಸ್ಸು ಮತ್ತು ಹೃದಯ ಯಾವುದು ನನ್ನ ಪ್ರಜ್ಞೆ ವಿಕಾಸಕ್ಕೆ ಸಹಾಯವಾಗಿದೆ, ಯಾವುದು ನನ್ನ ಜೀವನಕ್ಕೆ ಒಳಿತ ಮಾಡುತ್ತೆ ಅನ್ನೋದನ್ನ ಬಹಳ ಬೇಗ ನಿರ್ಧಾರ ಮಾಡುತ್ತಂತೆ. ಯಾಕೆ ನಿರ್ಧಾರ ಮಾಡುತ್ತೆ? ಯಾಕೆಂತಂದ್ರೆ 5ನೇ ಚಕ್ರದಲ್ಲಿರ್ತಕ್ಕಂಥ ಸ್ಪಷ್ಟತೆ ಅದಕ್ಕೆ ಸಹಾಯ ಮಾಡುತ್ತೆ. 5ನೇ ಚಕ್ರದಲ್ಲಿರ್ತಕ್ಕಂಥ ಸ್ಪಷ್ಟತೆ ನಮಗೆ ಚೆನ್ನಾಗಿ ಗೊತ್ತಾಗ್ತಿದ್ದಂಗೆನೆ ನಾವು ಬೇಗ ಬೇಗ ನಿರ್ಧಾರಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. When such clarity exists, decisions are made faster even with less information. ನಮಗೆ ಅದ್ರ ಬಗ್ಗೆ ಜಾಸ್ತಿ ವಿಚಾರಗಳು ಗೊತ್ತಿಲ್ಲದೆ ಇದ್ರೂ ಸಹ ಬೇಗ ಗೊಂದಲ ಇಲ್ಲದಿರ ನಿರ್ಧಾರಗಳನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ. As we progress in the heart region, discernment keeps getting refined and we experience greater clarity, the quality of air element. So ನಾವು 5ನೇ ಚಕ್ರದಲ್ಲಿ ಬೆಳೀತಾ 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 ನಾ ಏನು ಹೇಳಿದೆ, ಡೈರೆಕ್ಟ್ ಆಗಿ ನಾವು 5ನೇ ಚಕ್ರದಲ್ಲಿ ಇದ್ದುಕೊಂಡು ಬೆಳೆಯಲ್ಲ. 7ನೇ ಚಕ್ರದ ನೆರಳಿನಿಂದ 5ನೇ ಚಕ್ರದ ಗುಣವಾದಂತ ಸ್ಪಷ್ಟತೆನ ನಾವು ಗಳಿಸ್ಕೊಳ್ತಾ ಹೋಗ್ತೀವಿ, ಬೆಳೆಸ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಸ್ಪಷ್ಟತೆ ಬರ್ತಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮೊದಲನೇದು, ಎಲ್ಲ ವಿಚಾರಗಳಲ್ಲಿ ಬೇಗ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಎಲ್ಲಾದ್ರ ಬಗ್ಗೆ ವಿಚಾರ ತಗೊಂಡ್ರೆ ನಿರ್ಧಾರ ತಗೊಳ್ತೀವಿ. ಅಂದ್ರೆ ಗೊಂದಲ ರಹಿತವಾದಂತ ನಿರ್ಧಾರ, ಗೊಂದಲಕ್ಕೆ ಸಿಕ್ಕಾಕೊಳ್ದೀರ ನಿರ್ಧಾರಗಳನ್ನ ತಗೊಳ್ತೀವಿ. ಇನ್ನು ಮುಂದಕ್ಕೆ ಬೆಳೀತಾ ಬೆಳೀತಾ ಇನ್ನೂ ಸ್ಪಷ್ಟತೆ ಬರ್ತಾ ಬರ್ತಾ ನಮ್ಗೆ 5ನೇ ಚಕ್ರದ ಸ್ಪಷ್ಟತೆ ಏನ್ ಗುಣ ಇದೆ ಅದು ಇನ್ನೂ ವ್ಯಕ್ತವಾಗ್ತಾ ಆಗ್ತಾ ನಮಗೆ ಜಾಸ್ತಿ ವಿಚಾರಗಳು ಗೊತ್ತಿರಲ್ಲ. ಯಾವುದೋ ಒಂದು ವಿಷಯದ ಬಗ್ಗೆ ವಿಚಾರಗಳು ಜಾಸ್ತಿ ಗೊತ್ತಿಲ್ಲದೆ ಇದ್ರೂ ಸಹ ಗೊಂದಲವಿಲ್ಲದೀರ ನಾವು ಒಂದು ಸ್ಪಷ್ಟವಾದಂತ ನಿರ್ಧಾರನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಸುಲಭ ಆಗುತ್ತೆ. ಇದು 5ನೇ ಚಕ್ರದ ಮುಖ್ಯವಾದಂತ ಗುಣವಿಶೇಷ. ಆಫನ್ ವಿ ಥಿಂಕ್ ಇಟ್ ಇಸ್ ದ ಬಿಗ್ ಡಿಸಿಷನ್ ದಟ್ ಮ್ಯಾಟರ್ಸ್ ದ ಮೋಸ್ಟ್. ನಮ್ಗೆ ಅನಿಸುತ್ತೆ ದೊಡ್ಡ ನಿರ್ಧಾರ ಅಷ್ಟೇ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಯಾರನ್ನ ಮದುವೆ ಆಗ್ಬೇಕು, ಯಾವ ಒಂದು ಕೆರಿಯರ್ನ ಚೂಸ್ ಮಾಡಬೇಕು, ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ ಹೋಗ್ಬೇಕಾ, ಇನ್ ಯಾವ್ದಕ್ಕೆ ಹೋಗ್ಬೇಕು, ಇವೆಲ್ಲ ನಿರ್ಧಾರಗಳು ನಮ್ಮ ಜೀವನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಡಿಸಿಷನ್ ಮೇಕಿಂಗ್ ಈಸ್ ನಾಟ್ ಒನ್ ಅಂಡ್ ಡನ್ ಡೀಲ್. ಒಂದೇ ನಿರ್ಧಾರ ಜೀವನನ ನಮಗೆ ಮುಂದುವರಿಸಲಿಕ್ಕೆ ಸಹಾಯ ಮಾಡಲ್ಲ. ನಾವು ಜೀವನ ಮಾಡಬೇಕಾದ್ರೆ ಪ್ರತಿನಿತ್ಯ ಹಲವಾರು ನಿರ್ಧಾರಗಳನ್ನ ಮಾಡ್ತಾ ಇರ್ತೀವಿ. ಡಿಸಿಷನ್ಸ್ ಫಾರ್ಮ್ ಎ ಕಂಟಿನ್ಯೂಮ್. ಅದು ಒಂದು ರೀತಿಯಾದಂತ ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ, ಯಾವ ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ವೆನ್ ಸ್ಮಾಲರ್ ಡಿಸಿಷನ್ ಕಮ್ ಬಿಫೋರ್ ಅಂಡ್ ಆಫ್ಟರ್ ದ ಬಿಗರ್ ಒನ್ಸ್. ಸೊ ದೊಡ್ಡ ದೊಡ್ಡ ನಿರ್ಧಾರಗಳ ನಡುವೆ ಹಿಂದೆ ಮುಂದೆ ಸಣ್ಣ ಸಣ್ಣ ನಿರ್ಧಾರಗಳನ್ನ ಮಾಡಿರ್ತೀವಿ. ಆ ನಿರ್ಧಾರಗಳ ಬಗ್ಗೆ ನಾವು ಎಷ್ಟೋ ಸತಿ ನಮ್ಮ ಗಮನನ ಹರಿಸಿರಲ್ಲ. ಸೊ ಇಲ್ಲಿ ನಿರ್ಧಾರಗಳು ಒಂದು ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆ. ಒಂದು ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆ ಆದ್ರಿಂದ ನಮಗೆ 5ನೇ ಚಕ್ರದ ಸ್ಪಷ್ಟತೆ ಬಂತು ಅಂದ್ರೆ ಆ ನಿರಂತರವಾಗಿ ನಡೀತಕ್ಕಂಥ ನಿರ್ಧಾರದ ಕ್ರಿಯೆನಲ್ಲಿ ನಾವು ಸಾಕಷ್ಟು ಗೊಂದಲವಿಲ್ಲದೀರ ನಮ್ಮ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ ಅಂತ ದಾಜಿಯವರು ಬರೀತಾರೆ. When we steadily improve our batting average in making good decisions, we become better in achieving our goals. ನಾವು ಸರಿಯಾದಂತ ನಿರ್ಧಾರಗಳನ್ನ ಯಾವುದೇ ಕಷ್ಟ ಇಲ್ದಿರ, ಜಾಸ್ತಿ ಹೆಚ್ಚು ಸಮಯ ತಗೊಳ್ದೀರ, ಜಾಸ್ತಿ ವಿಚಾರಗಳಲ್ಲಿ ಮುಳುಗ್ದೀರ ನಾವು ಸರಿಯಾದಂತ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಸಾಧ್ಯತೆ ಹೆಚ್ಚಾಗ್ತಿದ್ದಂಗೆನೆ ನಮ್ಮ ಗುರಿ ಎಡೆಗಿನ ನಮ್ಮ ಪ್ರಯಾಣ ಇನ್ನೂ ಸುಲಭ ಆಗತ್ತೆ ಅಂತ ದಾಜಿಯವರು ಬರೀತಾರೆ. ಮೆಡಿಟೇಷನ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಬ್ಯಾಟಿಂಗ್ ಆವರೇಜ್. ಹಾಗಾದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಇದನ್ನ ಸರಿಯಾದಂತ ನಿರ್ಧಾರಗಳನ್ನ ಮಾಡೋದಕ್ಕೆ ನಮಗೆ ಕರಗತ ಆಗುತ್ತೆ. ಇಟ್ ಕ್ಲಿಯರ್ಸ್ ದ ವೇ ಫಾರ್ ದ ಇಂಪಲ್ಸಸ್ ಆಫ್ ದ ಹಾರ್ಟ್ ಟು ಸರ್ಫೇಸ್ ಅನ್ಅಬ್ಸ್ಟ್ರಕ್ಟೆಡ್. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಸಂಸ್ಕಾರಗಳು, ಈಗ ನಾವು 5ನೇ ಚಕ್ರದ ಬಗ್ಗೆ ಮಾತಾಡ್ತಿದ್ವಿ, 4 ಚಕ್ರದಲ್ಲಿ ಇದ್ದಂತಹ ಸಂಸ್ಕಾರಗಳನ್ನೆಲ್ಲ ನಾವು ಸಾಕಷ್ಟು ಮಟ್ಟಿಗೆ ಕಳ್ಕೊಂಡಿದೀವಿ. ಈಗ 1ನೇ ಚಕ್ರದಲ್ಲಿ ಸಂಸ್ಕಾರಗಳನ್ನ ಕಳ್ಕೊಳ್ತಿದ್ದಂಗೆನೆ ಹೃದಯ ಏನ್ ಮಾತಾಡ್ತಿತ್ತು, ಹೃದಯ ಏನ್ ನಿಮ್ಗೆ ಹೇಳ್ತಾ ಇತ್ತು, ಅದು ಸ್ವಲ್ಪ ಮಟ್ಟಿಗೆ ಆ ಪಿಸುಗುಟ್ಟುವಂತ ಧ್ವನಿ ಇದ್ದಿದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. 2ನೇ ಚಕ್ರದಲ್ಲಿ ಸಂಸ್ಕಾರಗಳು ಕಳ್ಕೊಂಡಾಗ ಆ ಹೃದಯದ ಧ್ವನಿ ಇನ್ನೊಂಚೂರು ಸ್ಪಷ್ಟ ಆಗುತ್ತೆ, ಇನ್ನೊಂಚೂರು ಗಟ್ಟಿ ಆಗುತ್ತೆ. 3ನೇ ಚಕ್ರದಲ್ಲಿ ಸಂಸ್ಕಾರಗಳನ್ನ ಕಳ್ಕೊಂಡಾಗ ಇನ್ನೂ ಗಟ್ಟಿ ಆಗುತ್ತೆ.
4ನೇ ಚಕ್ರದಲ್ಲಿ ಕಳ್ಕೊಂಡಾಗ ಮತ್ತಷ್ಟು ಗಟ್ಟಿಯಾಗುತ್ತೆ, ಮತ್ತಷ್ಟು ಜೋರಾಗತ್ತೆ. 5ನೇ ಚಕ್ರದಲ್ಲಿ ನಾವು 7ನೇ ಚಕ್ರದಿಂದ ನಮ್ಮ ಸ್ಪಷ್ಟತೆಯ ಅನುಭವ ಪಡ್ಕೊಳ್ತಿದ್ದಂಗೆನೆ 4 ಚಕ್ರಗಳಿದ್ದಂತ ಸಂಸ್ಕಾರಗಳೆಲ್ಲ ಹೋಗಿರೋದ್ರಿಂದ ನಮಗೆ ಹೃದಯದ ಧ್ವನಿ ಸ್ಪಷ್ಟವಾಗಿ ಜೋರಾಗಿ ಕೇಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಮಿಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಧ್ಯಾನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಗಳಿಸ್ಕೊಳ್ತಕ್ಕಂಥ ಒಂದು ಸ್ಥಿತಿ. When we listen to these impulses and act, the decisions we make are good for us. ಈಗ ಹೃದಯದ ಏನ್ ಧ್ವನಿ ನಮಗೆ ಜೋರಾಗಿ ಕೇಳಿಸ್ಲಿಕ್ಕೆ, ಗಟ್ಟಿಯಾಗಿ ಕೇಳಿಸ್ಲಿಕ್ಕೆ ಶುರು ಆಗಿದೆ, ಅದರ ಒಂದು ಸಹಾಯದಿಂದ ಸರಿಯಾದಂತ ನಿರ್ಧಾರಗಳನ್ನ ಮಾಡ್ತಾ ನಾವು ಜೀವನದಲ್ಲಿ ಮುಂದುವರೆದ್ರೆ ನಾವು ಸಾಕಷ್ಟು ಆಧ್ಯಾತ್ಮಿಕವಾಗಿ ಪ್ರಯಾಣ ಬೆಳೆಸಲಿಕ್ಕೆ ನಮಗೆ ಸುಲಭ ಸಾಧ್ಯ ಆಗುತ್ತೆ ಅಂತ ಬರೀತಾರೆ. In our journey to the center, mastery over this heart region symbolizes an awakening of inner wisdom. So, ಹಾರ್ಟ್ ರೀಜನ್ ಅಲ್ಲಿ ಈ 5 ಚಕ್ರಗಳ ಮೇಲೆ ಸಾಕಷ್ಟು ಮಟ್ಟಿಗೆ ಕೆಲಸ ನಡೆದಾಗ, ನಮ್ಗೆ ಅದ್ರ ಮೇಲೆ ಒಂದು ಹಿಡಿತ ಸಾಧನೆ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ವಿವೇಕ ಬರುತ್ತೆ. ಅಟ್ ದ ಸ್ಟಾರ್ಟ್ ಆಫ್ ಅವರ್ ಜರ್ನಿ ವಿ ಸ್ಟ್ರಗಲ್ ವಿತ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ಲೈಫ್. ನಾವು ಆಧ್ಯಾತ್ಮಿಕ ಪ್ರಯಾಣ ಶುರು ಮಾಡಿದಾಗ ಜೀವನದ ಏರಿಳಿತಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ದ ಆಪೋಸಿಟ್ಸ್ ದಟ್ ಆರ್ ಪಾರ್ಟ್ ಆಫ್ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಮನುಷ್ಯನ ಅಸ್ತಿತ್ವದಲ್ಲಿ ಇರತಕ್ಕಂಥ ಏರಿಳಿತಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ದ್ವಂದ್ವಗಳಲ್ಲಿ ನಾವು ಮತ್ತೆ ವಿರುದ್ಧಾರ್ಥಕ ಭಾವನೆಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಆಸ್ ವಿ ಗ್ರೋ ಇನ್ ವಿಸ್ಡಮ್ ವಿ ಲರ್ನ್ ಟು ಮೇಕ್ ಪೀಸ್ ವಿತ್ ದ ಆಪೋಸಿಟ್ಸ್. ಹಾಗಾದ್ರೆ ನಮಗೆ ವಿವೇಕ ಬೆಳೀತಾ ಬೆಳೀತಾ ಏನ್ ಬರುತ್ತೆ, ಈ ಎಲ್ಲ ದ್ವಂದ್ವಗಳ ಜೊತೆ ಒಂದು ಶಾಂತತೆಯ ಒಂದು ಸಂಬಂಧನ ಏರ್ಪಡಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಓವರ್ ಟೈಮ್ ವಿ ಮೂವ್ ಬಿಯಾಂಡ್ ದ ಲಿಮಿಟೆಡ್ ಐಡಿಯಾ ಆಫ್ ಮೇಕಿಂಗ್ ಪೀಸ್ ಟು ಇನ್ ಅಕ್ಸೆಪ್ಟಿಂಗ್ ಲೈಫ್ ವಿತ್ ಎ ಚೀರ್ಫುಲ್ ಹಾರ್ಟ್. ಹಾಗಾದ್ರೆ ಮೊದಲು ಈ ದ್ವಂದ್ವಗಳ ಜೊತೆ ನಾವು ಸ್ವಲ್ಪ ಒಪ್ಪಂದ ಮಾಡ್ಕೊಳ್ತೀವಿ, ಶಾಂತತೆ ಒಪ್ಪಂದ. ನೀನ್ ನನಗೆ ಟ್ರಬಲ್ ಮಾಡಬೇಡ, ನಾನು ನಿನಗೆ ಟ್ರಬಲ್ ಮಾಡಲ್ಲ, ಈ ರೀತಿಯಾದಂತ ಒಂದು ಒಪ್ಪಂದ ಮಾಡ್ಕೊಳ್ತೀವಿ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಆ ಶಾಂತತೆಯ ಒಪ್ಪಂದದ ಬದಲಿಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಘಟನೆಗಳನ್ನ ನಾವು ಖುಷಿಯಾಗಿ ಸ್ವೀಕರಿಸುವಂತ ಮನೋಭಾವ, ಒಂದು ಹೃದಯದ ಸ್ಥಿತಿನ ನಾವು ಗಳಿಸ್ಕೊಳ್ತೀವಿ. ಇನ್ನೂ ಮುಂದುವರಿತಿದ್ದಂಗೆನೆ ಹಾರ್ಟ್ಸ್ ವಿಸ್ಡಮ್ ಟ್ರಾನ್ಸ್ಫಾರ್ಮ್ಸ್ ದ ಚೀರ್ಫುಲ್ ಅಕ್ಸೆಪ್ಟೆನ್ಸ್ ಇಂಟು ಅನ್ಪ್ರೆಸಿಡೆಂಟೆಡ್ ಸ್ಪಿರಿಚುವಲ್ ಓಪನ್ನೆಸ್. ಸೊ ಈಗ ಖುಷಿಯಾಗಿ ಸ್ವೀಕರಿಸುವಂತ ಒಂದು ಹೃದಯದ ಸ್ಥಿತಿಯಿಂದ ಇನ್ನೂ ಮುಂದಕ್ಕೆ ನಾವು ಬೆಳೀತಿದ್ದಂಗೆನೆ ಆಧ್ಯಾತ್ಮಿಕ ಎಲ್ಲೇ ಇರದ ಆಧ್ಯಾತ್ಮಿಕದ ಒಂದು ಓಪನ್ನೆಸ್, ಒಂದು ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಬರುತ್ತೆ. ಮುಕ್ತತೆಯ ಮನೋಭಾವ ನಮ್ಮಲ್ಲಿ ಬರುತ್ತೆ. ಆಧ್ಯಾತ್ಮಿಕತೆಯ ಮುಕ್ತತೆ, ಎಲ್ಲೇ ಇಲ್ಲದ ಆಧ್ಯಾತ್ಮಿಕತೆಯ ಮುಕ್ತತೆ, ಇದು ನಮ್ಮಲ್ಲಿ ವೇದ್ಯವಾಗಲಿಕ್ಕೆ ಶುರು ಆಗುತ್ತೆ. ವೇರ್ ವಿ ಅಕ್ಸೆಪ್ಟ್ ಎವ್ರಿಥಿಂಗ್ ಆಸ್ ಎ ಗಿಫ್ಟ್ ಫ್ರಮ್ ದ ಹೈಯರ್ ಸೆಲ್ಫ್ ಟು ಹೆಲ್ಪ್ ಅಸ್ ಟ್ರಾನ್ಸ್ಫಾರ್ಮ್. ಪ್ರತಿಯೊಂದೂ ಕೂಡ ದೇವರು ನಮ್ಗೆ ಏನ್ ಕೊಡ್ತಾ ಇದ್ದಾನೆ ಅದು ನಮ್ಮ ಒಳಿತಿಗೋಸ್ಕರ. ಪ್ರತಿಯೊಂದು ಅನುಭವನೂ ದೇವರು ನಮ್ಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಯಾರನ್ನೂ ದೂಷಣೆ ಮಾಡದಿರ, ಎಲ್ಲವನ್ನೂ ಸಹ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಂತ ಅನ್ಕೊಂಡು ಸ್ವೀಕರಿಸುವಂತ ಮನೋಭಾವವನ್ನು ನಾವು ಬೆಳೆಸ್ಕೊಳ್ತೀವಿ. ಸೊ ಅಲ್ಲಿಗೆ 3 ಹಂತದಲ್ಲಿ ನಮಗೆ ಬೆಳೆಯುತ್ತೆ ವಿವೇಕ ಬೆಳೆದಾಗ. ಮೊದಲು ದ್ವಂದ್ವಗಳ ಜೊತೆಗೆ ನಾವು ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ. ಇನ್ನು ಚೂರು ಮುಂದಕ್ಕೆ ಬೆಳೆದಂಗೆನೆ ಶಾಂತಿನ ಬಿಟ್ಟು ದ್ವಂದ್ವಗಳ ಜೊತೆಗೆ ಎರಡನ್ನೂ ಸಹ ನಾವು ಸ್ವೀಕರಿಸುವಂತ, ಖುಷಿಯಾಗಿ ಸ್ವೀಕರಿಸುವಂತ ಮನೋಭಾವನ ನಾವು ಬೆಳೆಸ್ಕೊಳ್ತೀವಿ. ಇದು 2ನೇ ಹಂತ. ತದನಂತರ 3ನೇ ಹಂತದಲ್ಲಿ ಎಲ್ಲೇ ಇಲ್ಲದ ಆಧ್ಯಾತ್ಮಿಕತೆಯ ಮುಕ್ತತೆ, ಅನ್ಪ್ರೆಸಿಡೆಂಟೆಡ್ ಅನ್ಲಿಮಿಟೆಡ್ ಸ್ಪಿರಿಚುವಲ್ ಓಪನ್ನೆಸ್. ಈ 3ನೇ ಹಂತದ ಒಂದು ಗುಣ ವಿಶೇಷತೆಯನ್ನು ನಾವು ಬೆಳೆಸ್ಕೊಂಡಾಗ ಆಧ್ಯಾತ್ಮಿಕವಾಗಿ ಬೆಳೆಯಕ್ಕೆ ನಮಗೆ ಸಾಕಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ. ವಿ ಬಿಕಮ್ ಲೈಕ್ ದ ಬ್ಲೂಮಿಂಗ್ ಲೋಟಸ್ ದಟ್ ಥ್ರೈವ್ಸ್ ಇನ್ ದ ಪಾಂಡ್ ವಾಟರ್. ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಗುರುಗಳು. ಕಮಲ ಕೆಸರಲ್ಲಿ ಅರಳುತ್ತೆ. ಎಲ್ರಿಗೂ ಗೊತ್ತಿದೆ ಕಮಲ ಕೆಸರಲ್ಲೇ ಅರಳೋದು ಅಂತ. ಅದರ್ಸ್ ಮೇ ಥಿಂಕ್ ವಾಟರ್ ಈಸ್ ಮಡಿ ಆರ್ ಡರ್ಟಿ. ಬೇರೆಯವರು ಆ ಕೆಸರಿನಲ್ಲಿ ಅರಳಿರ್ತಕ್ಕಂಥ ಕಮಲನ ನೋಡ್ಬಿಟ್ಟು, ಅರೆ ಈ ನೀರು ಇಷ್ಟು ಕೊಳೆ ಆಗಿದೆಯಲ್ಲ, ಈ ನೀರಿನಲ್ಲಿ ಯಾರು ಇರ್ತಾರೆ ಅಂತ ಅವ್ರು ಅನ್ಕೋಬಹುದು. ಆದ್ರೆ ಆ ಕಮಲದ ದೃಷ್ಟಿಕೋನದಲ್ಲಿ ನೋಡಿದಾಗ, ಇನ್ ಇಟ್ಸ್ ವಿಸ್ಡಮ್
ಇಟ್ ಹ್ಯಾಸ್ ಎಂಬ್ರೇಸ್ ದ ಸೇಮ್ ವಾಟರ್ ಅಂಡ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸಮಥಿಂಗ್ ಬ್ಯೂಟಿಫುಲ್ ಅಂಡ್ ಗ್ರೇಸ್ಫುಲ್. ಕಮಲ ಏನ್ ಮಾಡುತ್ತೆ, ಅದೇ ಕೊಳಕಾದ ನೀರನ್ನ ತನ್ನ ಬೆಳವಣಿಗೆಗೆ ಉಪಯೋಗಿಸ್ಕೊಂಡು ಒಂದು ಅತಿ ಸುಂದರವಾಗಿರ್ತಕ್ಕಂಥ ಹೂವಾಗಿ ಮಾರ್ಪಾಡಾಗತ್ತೆ. ಅಂದ್ರೆ ನಮಗೆ ಸಂಸಾರದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನ ನಾವು ಸರಿಯಾದಂತ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಸಾಧ್ಯವೇ ಆದರೆ ಈ ಸಂಸಾರ ನಮಗೆ ಮುಂದಿನ ಹಂತಕ್ಕೆ ಏಳಿಗೆಗೆ ಕೊಡ್ತಕ್ಕಂಥ ದಾರಿ ಮಾಡಿಕೊಡ್ತಕ್ಕ ಒಂದು ಸಾಧನವಾಗಿ ಮಾರ್ಪಾಡಾಗುತ್ತೆ. ಅದೇ ಸಂಸಾರನ ನಾವು ಇದೇನಪ್ಪ ಇದು ಇಷ್ಟು ಗೊಂದಲಗಳಿಂದ ಇಷ್ಟು ದ್ವಂದ್ವಗಳಿಂದ ತುಂಬೋಗಿದೆ, ನಾವು ಈ ಒಂದು ಸಂಸಾರದಲ್ಲಿ ಇರ್ಲಿಕ್ಕೆ ನನ್ಗೆ ಇಷ್ಟನೇ ಆಗಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ಈ ಸಂಸಾರ ನಮಗೆ ಯಾವ ರೀತಿಯಲ್ಲಿ ಮುಂದಿನ ಹಂತಕ್ಕೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೋ ಆ ಅವಕಾಶನ ನಾವೇ ತಪ್ಪಿಸ್ಕೊಂಡಾಗ ಆಗುತ್ತೆ. ಸೊ ಅತ್ಯಂತ ಸುಂದರವಾದಂತ ಉದಾಹರಣೆ. ಸೊ ನೋಡೋರು ಸಂಸಾರನ ನೋಡೋ ದೃಷ್ಟಿ ಮೇಲೆ ನಮ್ಮ ಬೆಳವಣಿಗೆ ನಮಗೆ ಸಾಧ್ಯ ಆಗುತ್ತೆ. ಸಂಸಾರ ಅತಿ ದ್ವಂದ್ವಗಳಿಂದ ತುಂಬಿದೆ, ಬರೀ ಕೆಟ್ಟ ವಿಚಾರಗಳಿಂದನೇ ತುಂಬ ಹೋಗಿದೆ. ಸಂಸಾರದಲ್ಲಿ ಒಳ್ಳೇದು ಅನ್ನೋದು ಏನು ಇಲ್ಲವೇ ಇಲ್ಲ, ಯಾರು ಒಳ್ಳೆಯವರಿಲ್ಲ, ಎಲ್ಲರೂ ಮೋಸ ಮಾಡುವರೆ. ಇಂಥ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಧ್ಯಾತ್ಮಿಕತೆಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅವರ ದೃಷ್ಟಿಕೋನ ಸಂಸಾರದಲ್ಲಿ ಇರತಕ್ಕಂಥ ಕೆಟ್ಟತನದ ಬಗ್ಗೆ ಇದೆ. ಈ ಕೆಟ್ಟತನದ ಬಗ್ಗೆ ದೃಷ್ಟಿಕೋನನ ನಾವು ಸ್ವಲ್ಪ ಮಟ್ಟಿಗೆ ಹಿಮ್ಮೆಟ್ಟಿಸಿ ಸಂಸಾರದಲ್ಲಿ ನಿಜವಾಗಿ ಏನಿದೆ, ಎಲ್ಲರಲ್ಲೂ ಒಳ್ಳೆ ಗುಣ ಇದೆ, ಎಲ್ಲರಲ್ಲೂ ತಕ್ಕ ಮಟ್ಟಿಗೆ ಕೆಟ್ಟ ಗುಣ ಇದೆ. ಸಂಸಾರದಲ್ಲಿ ಜಗತ್ತಿನಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವು ಒಳ್ಳೆಯವರು ಅಂತ ತಿಳ್ಕೊಂಡಾರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಳ್ಳೆತನ ಇದೆ, ಸ್ವಲ್ಪ ಮಟ್ಟಿಗೆ ಕೆಟ್ಟತನ ಇದೆ. ಯಾರು 100% ಒಳ್ಳೆಯವರು ಇಲ್ಲ, ಯಾರು 100% ಕೆಟ್ಟವರು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ 100% ಕೆಟ್ಟದ್ದೂ ಇಲ್ಲ, 100% ಒಳ್ಳೆಯದೂ ಇಲ್ಲ. ಈ ಒಂದು ಮನೋಭಾವ ನಮಗೆ 5ನೇ ಚಕ್ರದಲ್ಲಿ ವ್ಯಕ್ತವಾಗುತ್ತೆ. ಆದರೆ 5ನೇ ಚಕ್ರದಲ್ಲಿ ಇದು ವ್ಯಕ್ತ ಆಗ್ಲಿಕ್ಕೆ ಮುಂಚೆ 3 ಹಂತಗಳಲ್ಲಿ ಬೆಳೆಯುತ್ತೆ. ಇದಕ್ಕೆ ಉದಾಹರಣೆಯಾಗಿ ದಾಜಿಯವರು ಹಾಗೆ ಕೆಸರಿನಲ್ಲಿ ಕಮಲ ಬೆಳೆಯುತ್ತೋ, ಕಮಲ ಕೆಸರಿನಲ್ಲೇ ಬೆಳೀತಾ ಇದೆ. ಕಮಲಕ್ಕೂ ಸಹ ಗೊತ್ತಿದೆ ಅದು ಕೆಸರು ಅಂತ, ಅದು ಕೆಟ್ಟ ನೀರು ಅಂತ ಗೊತ್ತಿದೆ. ಮಣ್ಣು ತುಂಬಿರ್ತಕ್ಕಂಥ, ಕೆಸರು ತುಂಬಿರ್ತಕ್ಕಂಥ ನೀರು ಅಂತ ಅದು ಗೊತ್ತಿದೆ. ಆದ್ರೆ ಅದು ಕಂಪ್ಲೇಂಟ್ ಮಾಡಲ್ಲ. ಕಮಲ ಏನ್ ಮಾಡುತ್ತೆ, ಈ ಒಂದು ಸ್ತರದಲ್ಲೂ ಕೂಡ ನಾನು ಮುಂದಿನ ಹಂತಕ್ಕೆ ನಾನು ಏಳಿಗೆ ಮಾಡ್ಕೋಬಹುದು, ಬೆಳಿಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡಾಗ ಈ ಸಂಸಾರದಲ್ಲೂ ಸಹ ನಾವು ಬೆಳಿಲಿಕ್ಕೆ ಸಾಕಷ್ಟು ಸಾಧ್ಯ ಆಗತ್ತೆ. ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ನಾವು ದೃಷ್ಟಿಕೋನ ಬೆಳೆಸ್ಕೊಂಡು ಇದೇ ಸಂಸಾರದಲ್ಲಿ ಇದ್ಕೊಂಡು ಇದೇ ಕಷ್ಟ ನಷ್ಟಗಳನ್ನ, ಇದೇ ಏರಿಳಿತಗಳನ್ನ ಅನುಭವಿಸ್ತಾ ಮುಂದಿನ ಹಂತಕ್ಕೆ ಬೆಳಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಗುರುಗಳು ಇದನ್ನ ಬರೀತಾರೆ. ಅಂಡ್ ಹಾಗೆ ಕಮಲ ಒಂದು ಸುಂದರವಾದಂತ ಹೂವಾಗಿ ಅರಳುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನ ಕೂಡ ಒಂದು ಸುಂದರವಾದಂತ ಹೂವಿನ ರೀತಿಯಲ್ಲಿ ಅರಳಿ ಬೇರೆಯವ್ರ ಮೇಲೆ ಸುಗಂಧ ಪೂರಿತ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು ನೋಡಿದಾಗ್ಲೂ ಖುಷಿ ಆಗುತ್ತೆ, ಹತ್ರ ಬಂದು ವಾಸನೆ ನೋಡಿದಾಗ್ಲೂ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವನದಿಂದ, ನಮ್ಮಲ್ಲಿಂದ ಆಂತರಿಕವಾಗಿರ್ತಕ್ಕಂಥ ನಮ್ಮ ಸ್ಥಿತಿಯಿಂದ ವ್ಯಕ್ತವಾಗ್ತಕ್ಕಂಥ ಗುಣ ವಿಶೇಷತೆಗಳು ಬೇರೆಯವರನ್ನ ನಮ್ಮೆಡೆಗೆ ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡೋದಿಲ್ದಿರ ಅವರಿಗೆ ತಕ್ಕ ಮಟ್ಟಿಗೆ ಶಾಂತಿ ಮತ್ತೆ ಸಂತೋಷ ಇವೆರಡನ್ನೂ ಸಹ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬರೀತಾರೆ. ಸಚ್ ವಿಸ್ಡಮ್ ಮೇಕ್ಸ್ ಒನ್ ಎಲಿಜಿಬಲ್ ಫಾರ್ ದ ಗಿಫ್ಟ್ ಆಫ್ ಲಿಬರೇಷನ್. ಇದು ಕಡೆಯ ಸೆಂಟೆನ್ಸು 5ನೇ ಅಧ್ಯಾಯದಲ್ಲಿ. ಈ ತರದ ಯಾವ ಒಂದು ವಿವೇಕ ಅಥವಾ ವಿವೇಚನಾ ಶಕ್ತಿ ನಮಗೆ ಬೆಳೆಯುತ್ತಲ್ವಾ, ಆ ವಿವೇಚನಾ ಶಕ್ತಿ ಬೆಳೆಸ್ಕೊಂಡಂತ ವ್ಯಕ್ತಿಗೆ ಮುಕ್ತಿ ಅನ್ನೋದು ಸಾಧ್ಯ ಆಗುತ್ತೆ. ಮುಕ್ತಿಗೆ ಅವನು ಅರ್ಹನಾಗ್ತಾನೆ, ಆ ವ್ಯಕ್ತಿ ಅರ್ಹನಾಗ್ತಾನೆ. ಎಲ್ಲಿವರೆಗೆ ನಮಗೆ ಜೀವನದ ಬಗ್ಗೆ ಈ ರೀತಿಯಾದಂತ ದೃಷ್ಟಿಕೋನ ಮನದಟ್ಟಾಗಲ್ವೋ, ಬೆಳೆಯಲ್ವೋ, ಕರಗತ ಆಗಲ್ವೋ ಅಲ್ಲಿವರೆಗೆ ನಾವು ಮುಕ್ತಿಗೆ ಅರ್ಹರಲ್ಲ. ಈ ರೀತಿಯಾದಂತ ನಮಗೆ ದೃಷ್ಟಿಕೋನ ಬೆಳೆದು ನಮ್ಮಲ್ಲಿ ಕರಗತ ಆಗೋಯ್ತು ಅಂತಂದ್ರೆ ನಾವು ಜೀವನದ ಬಗ್ಗೆ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ. ಕಂಪ್ಲೇಂಟ್ ಯಾಕೆ ಮಾಡಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡುವಂತ ಅಗತ್ಯನೇ ಇಲ್ಲ. ಯಾಕೆಂತಂದ್ರೆ ಪ್ರತಿಯೊಂದು ಜೀವನದ ಏರಿಳಿತಗಳು ನಿಮ್ಮನ್ನು ಮುಂದಿನ ಹಂತಕ್ಕೆ ಏರಿಸ್ಲಿಕ್ಕೆ ಅಂತ ಬಂದಿರತಕ್ಕಂಥ ಅನುಭವ. ಏರಿಸ್ಲಿಕ್ಕೆ ಬಂದಿರತಕ್ಕಂಥ ಅನುಭವ ಆದ್ರಿಂದ ಅದನ್ನ ಸ್ವೀಕಾರ ಮಾಡ್ತೀರಾ, ಸ್ವೀಕಾರ ಮಾಡೋದಲ್ದಿರ ಅದರಲ್ಲಿ ಯಾವ ಕಾರಣಕ್ಕೆ ಅಂತ ನೀವು ತಿಳ್ಕೊಂಡು
ಅದನ್ನ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ಹಂತಕ್ಕೆ ಬೆಳಿತೀರ. ಸೊ ಹೀಗಿರ್ಬೇಕಾದ್ರೆ ಕಷ್ಟ ನಷ್ಟಗಳು ತಮ್ಮ ಅರ್ಥನ ಕಳ್ಕೊಂಡು ಅರ್ಥವಿಹೀನವಾಗುತ್ತೆ. ಕಷ್ಟ ಅನ್ನೋದು ಇಲ್ಲ ಜೀವನದಲ್ಲಿ, ನಷ್ಟ ಅನ್ನೋದು ಇಲ್ಲ. ನಾವು ಬೆಳಿಬೇಕಾಗಿರ್ತಕ್ಕಂಥ ಸ್ತರ ಇವೆಲ್ಲವನ್ನು ಮೀರಿ ಬೆಳಿಬೇಕಾಗಿರ್ತಕ್ಕಂಥ ಸ್ತರ ಅಂತ ಯಾವಾಗ ನಮ್ಮ ಮನಸ್ಸಿಗೆ ಮನದತ್ತಾಗುತ್ತೋ ಆ ರೀತಿನಲ್ಲಿ ನಾವು ನೆಲೆ ನಿಲ್ತೀವೋ ಆ ನೆಲೆ ನಿಲ್ತಂತ ವ್ಯಕ್ತಿಗೆ ಮುಕ್ತಿಗೆ ಅರ್ಹತೆ ಸಿಗತ್ತೆ. ಮುಂದಿನ ಹಂತದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ಗುರುಗಳು ಮುಕ್ತಿಯ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ, ಅದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಸೊ ಈ ಮುಕ್ತಿಗೆ ಅರ್ಹತೆ ಗಳಿಸ್ಕೋಬೇಕಾದ್ರೆ ನಾವು ದ್ವಂದ್ವಾತೀತ ಸ್ಥಿತಿನಲ್ಲಿ ಇರ್ಲಿಕ್ಕೆ ವೇದ್ಯವಾಗಬೇಕು. ಇಲ್ಲಿ ದ್ವಂದ್ವಾತೀತ ಸ್ಥಿತಿ ಅಂದ್ರೆ ತುಂಬಾ ಜನ ತಪ್ಪಾಗಿ ಗ್ರಹಿಕೆ ಮಾಡ್ಕೊಳ್ತಾರೆ. ದ್ವಂದ್ವ ಸ್ಥಿತಿ ಅಂದ್ರೆ ದುಃಖ ಆದಾಗ ದುಃಖ ಪಡಬಾರ್ದು, ಕೋಪ ಆದಾಗ ಕೋಪ ಮಾಡ್ಕೋಬಾರ್ದು, ಖುಷಿ ಆದಾಗ ಖುಷಿ ಮಾಡ್ಕೋಬಾರ್ದು. ಇದು ದ್ವಂದ್ವಾತೀತ ಸ್ಥಿತಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ದ್ವಂದ್ವಾತೀತ ಸ್ಥಿತಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಎಲ್ಲ ಭಾವನೆಗಳು ಅವರಿಗೆ ಅನುಭವಕ್ಕೆ ಬರುತ್ತೆ. ಆದರೆ ಅವರು ಯಾವುದೇ ಭಾವನೆಯಲ್ಲಿ ಸಿಕ್ಕಾಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ಸೊ ದ್ವಂದ್ವಾತೀತ ವ್ಯಕ್ತಿಗೆ ಭಾವನೆಗಳ ಅನುಭವನೆ ಆಗಲ್ಲ. ಅವ್ರೇನು ಕಲ್ಲಾಗ್ಬಿಡಲ್ಲ. ಭಾವನೆಗಳೆಲ್ಲವೂ ಕೂಡ ಅವರಿಗೂ ಸಹ ಅನುಭವಕ್ಕೆ ಬರುತ್ತೆ. ಆದರೆ ಅವರದಕ್ಕೆ ಅಂಟಾಕೊಳ್ಳಲ್ಲ. ಆ ಭಾವದ ವೇಗದಲ್ಲಿ ಅಥವಾ ಉದ್ವೇಗದಲ್ಲಿ ಸಿಕ್ಕಾಕೊಳ್ಳಲ್ಲ. ಸಿಕ್ಕಾಕೊಳ್ಳದೆ ಇದ್ದಾಗ ಅವರಿಗೆ ನಾವು ಮುಕ್ತಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಅಂತ ನಾವು ಅವ್ರನ್ನ ಸರಿಯಾದಂತ ರೀತಿಯಲ್ಲಿ ಗುರುತಿಸಬಹುದು. ಇದು ಇತ್ತೀಚೆಗೆ ನಿನ್ನೆನೋ ಇವತ್ತು ಮೆಸೇಜ್ ಬಂದಿತ್ತು. ಲಾಲಾಜಿ ಅವರು ಅವ್ರ ಮಗಳಿಗೆ ಹುಷಾರಿರಲ್ಲ, ಸಾಕಷ್ಟು ಸಮಯದಿಂದ ಅಸ್ವಸ್ಥರಾಗಿರ್ತಾರೆ. ಲಾಲಾಜಿ ಅವರು ಇದೇ ರೀತಿಯಾಗಿ ಒಂದು ಬೈಠಕ್ನ ಮಾಡ್ತಾ ಇರ್ತಾರೆ. ಮಗಳು ಹೋಗ್ಬಿಟ್ರು ಅಂತ ಒಂದು ಸುದ್ದಿ ಬರುತ್ತೆ ಲಾಲಾಜಿ ಅವರಿಗೆ. ಲಾಲಾಜಿ ಸುದ್ದಿ ಬಂದಿದ ತಕ್ಷಣ ಅವರಿಗೆ ಅಳು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿರ್ತಕ್ಕಂಥ ಎಷ್ಟೊಂದು ಸಾಧು ಸಂತರು ಯಾರಿರ್ತಾರೆ ಅವರೆಲ್ರಿಗೂ ಕೂಡ ಅರೆ ಇವ್ರು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ವ್ಯಕ್ತಿ ಆಗಿ ಮಗಳು ಹೋಗ್ಬಿಟ್ರು ಅಂದ್ರೆ ಯಾಕೆ ಅಳ್ತಾ ಇದ್ದಾರೆ ಇವರು ಅಂತ ಯಾರೋ ಪ್ರಶ್ನೆಗಳು ಕೇಳ್ತಾರೆ. ಇದು ನೀವು ಕಾನಾಗ್ ಹೋದ್ರೆ ಲಾಲಾಜಿ ಅವ್ರದ್ದು ಪೀಸ್ ಮ್ಯೂಸಿಯಂ ಇದೆಯಲ್ಲ, ಅಲ್ಲೂ ಈ ಘಟನೆ ಉಲ್ಲೇಖ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಬರೆದಿದ್ದಾರೆ. ಸೊ ಲಾಲಾಜಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಎಲೆಗಳು, ಒಣಗಿದ ಎಲೆಗಳು ಮರದಿಂದ ಬಿದ್ದಿರುತ್ತೆ. ಮರದಿಂದ ಬಿದ್ದಿರ್ತಕ್ಕಂಥ ಎಲೆಗಳನ್ನೆಲ್ಲ ಒಂದು ಕಡೆ ಹಾಕಿ ಲಾಲಾಜಿಯವರು ಅದ್ರ ಮೇಲೆ ನಡೀತಾರೆ. ನಡ್ದಾಗ ಆ ಎಲೆಗಳೆಲ್ಲ ಶಬ್ದ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಸಾಧು ಸಂತರಿಗೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅರ್ಥವಾಗಲ್ಲ. ಅರ್ಥ ಆಗದೆ ಇದ್ದಾಗ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ಲಾಲಾಜಿ ವಿವರಣೆ ಕೊಡ್ತಾರೆ, ಸತ್ತೋಗಿರ್ತಕ್ಕಂಥ ಎಲೆಗಳೇನಿದೆ, ಎಲೆಗಳ ಮೇಲೆ ನಾನು ನಡೆದ್ರೂ ಕೂಡ ಅದು ಜೀವಂತವಾಗಿರ್ತಕ್ಕಂಥ ರೀತಿಯಲ್ಲಿ ಶಬ್ದ ಮಾಡ್ತಾ ಇದೆ. ಹಾಗಿರ್ಬೇಕಾದ್ರೆ ಜೀವಂತವಾಗಿರ್ತಕ್ಕಂಥ ಒಂದು ವ್ಯಕ್ತಿ ತನ್ನ ಮಗಳು ಹೋಗ್ಬಿಟ್ರು ಅಂದ್ರೆ ಒಂದ್ ಸ್ವಲ್ಪ ಭಾವನೆಗಳು ವ್ಯಕ್ತ ಆಗುವಂಥದ್ದು ಸಹಜವೇ ಅಲ್ವೇ? ಸತ್ತೋಗಿರೋ ಎಲೆಗಳೇ ಶಬ್ದ ಮಾಡ್ತಾ ಇದೆ. ಹಾಗಿದ್ರೆ ಬದುಕಿರ್ತಕ್ಕಂಥ ಮನುಷ್ಯ ಶಬ್ದ ಮಾಡೋದ್ರಲ್ಲಿ ಏನು ದೊಡ್ಡತನ, ಏನು ತಪ್ಪಿದೆ ಅಂತ ಹೇಳಿ ಅವರು ಆ ಒಂದು ಉದಾಹರಣೆ ಕೊಡ್ತಾರೆ. ಉಲ್ಲೇಖದ ಮುಖಾಂತರ ಉದಾಹರಣೆ ಕೊಡ್ತಾರೆ, ಅನುಭವದ ಮುಖಾಂತರ. ಸೊ ಇದು ನಾವಿಲ್ಲಿ ಮುಕ್ತಿಯ ದ್ವಾರದಲ್ಲಿ ನಿಂತಿರ್ತಕ್ಕಂಥ ಮನುಷ್ಯನಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಮುಕ್ತಿಯ ಎಡೆಗೆ ಬಂದು ನಿಂತಿರ್ತಕ್ಕಂಥ ಮನುಷ್ಯ ಭಾವನಾ ವಿಹೀನವಾಗಲ್ಲ. ಭಾವನೆಗಳನ್ನೆಲ್ಲ ಅವರು ಹೋಗಲಾಡಿಸ್ಕೊಳ್ಳಲ್ಲ. ಅದು ಮುಕ್ತಿಯ ಸ್ಥಿತಿ ಅಲ್ಲ. ಸ್ಟೋನಿ ಕಾನ್ಶಿಯಸ್ನೆಸ್ ಈಸ್ ನಾಟ್ ದ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಇನ್ ಲಿಬರೇಷನ್. ದಯವಿಟ್ಟು ಇದನ್ನು ಮನಸ್ಸಿಗೆ ಎಲ್ಲರೂ ಹಾಕೊಳ್ರಿ. ತುಂಬಾ ಜನಕ್ಕೆ ಇದರದ್ದು ಸಾಕಷ್ಟು ಮಟ್ಟಿಗೆ ಗೊಂದಲ ಇದೆ ಮನಸ್ಸಿನಲ್ಲಿ. ಹಾಗಾದ್ರೆ ಮುಕ್ತಿಯ ದ್ವಾರಕ್ಕೆ ಬಂದು ನಿಂತಿರ್ತಕ್ಕಂಥ ಮನುಷ್ಯ ದ್ವಂದ್ವಗಳನ್ನ ಯಾವ ರೀತಿ ಅದನ್ನ ನಿಭಾಯಿಸ್ತಾರೆ? ದ್ವಂದ್ವಗಳ ಎಲ್ಲ ಅನುಭವ ಅವರಿಗೆ ಆಗತ್ತೆ, ಎಲ್ಲ ಭಾವನೆಗಳ ಅನುಭವ ಅವರಿಗೆ ಆಗತ್ತೆ. ಆದರೆ ಭಾವೋದ್ವೇಗದಲ್ಲಿ ಸಿಕ್ಕಾಕೊಳ್ಳಲ್ಲ, ಭಾವೋದ್ವೇಗಕ್ಕೆ ಅಂಟಿಕೊಳ್ಳಲ್ಲ. ಇದು ಎರಡು ಗುಣ ವಿಶೇಷತೆಗಳು ಆ ಮುಕ್ತಿಗೆ ದ್ವಾರದಲ್ಲಿ ನಿಂತಿರ್ತಕ್ಕಂಥ ಮನುಷ್ಯನಲ್ಲಿ ನೀವು ಕಾಣ ಸಿಗುತ್ತೆ.
ಯಾವುದೇ ಪ್ರತಿರೋಧಕ ಭಾವನೆ ಇರಲ್ಲ ಅವರಲ್ಲಿ. ಯಾವುದರ ವಿರುದ್ಧನೂ ಅವ್ರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಕಂಪ್ಲೇಂಟ್ ಯಾಕೆ ಮಾಡ್ಬೇಕು? ನಮ್ಗೆ ಅದ್ರ ವಿಚಾರ ಗೊತ್ತಿಲ್ಲದೆ ಇದ್ದಾಗ, ಅದರ ಒಂದು ಜೀವನದ ಮೇಲಿನ ಪರಿಣಾಮ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಮಗೆ ಅದ್ರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀವಿ. ನಮಗೆ ಈಗ 5ನೇ ಚಕ್ರದಲ್ಲಿ ಸ್ಪಷ್ಟತೆ ಬಂದಿದೆ. ಜೀವನದಲ್ಲಿ ಯಾಕೆ ಯಾವ ಅನುಭವ ಬರ್ತಿದೆ ಅಂತ ನಮಗೆ ಪಾಠ ತಿಳ್ಕೊಳ್ಳುವಂತ ಒಂದು ವಿವೇಚನಾ ಶಕ್ತಿ ಬಂದಿದೆ, ವಿವೇಕ ಬಂದಿದೆ. ಇವೆಲ್ಲವೂ ಬಂದಂತ ವ್ಯಕ್ತಿ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಏರುಪೇರುಗಳನ್ನು ಸ್ವೀಕರಿಸೋ, ಆಧ್ಯಾತ್ಮಿಕತೆಯ ದೃಷ್ಟಿಕೋನದಲ್ಲಿ ಸ್ವೀಕರಿಸುವಂತ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಿರ್ತಾರೆ, ಹೃದಯ ವೈಶಾಲ್ಯವನ್ನು ಬೆಳೆಸ್ಕೊಂಡಿರ್ತಾರೆ. ಯಾರು ಈ ರೀತಿಯಾದಂಥ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ತಾರೋ, ಮನೋಭಾವವನ್ನು ಬೆಳೆಸ್ಕೊಳ್ತಾರೋ, ಅವರಷ್ಟೇ ಮುಕ್ತಿಗೆ ಅರ್ಹರು ಅಂತ ಪೂಜ್ಯ ದಾಜಿಯವರು ಬರೀತಾರೆ. ಇದು ಇನ್ನೊಂದು ಕಡೆಯದಾಗಿ ಸೆಲ್ಫ್ ರಿಫ್ಲೆಕ್ಷನ್ಗೆ ನಮ್ಮಲ್ಲಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥ ಒಂದು ಕೆಲಸ ಕ್ರಿಯೆಗೆ, ಕಾಲ್ ಟು ಮೈಂಡ್ ಎ ಟೈಮ್ ವೆನ್ ಯು ರೆಸ್ಪಾಂಡೆಡ್ ಟು ಎ ಸಿಚುಯೇಷನ್ ವಿತ್ ಕ್ಲಾರಿಟಿ. ಯಾವುದೋ ಒಂದು ಸನ್ನಿವೇಶ ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕಿ, ಯಾವಾಗ ನಿಮಗೆ ಸ್ಪಷ್ಟತೆಯಿಂದ ಆ ಸನ್ನಿವೇಶನ ನೀವು ಎದುರಿಸಿದ್ರಿ, ವಿತೌಟ್ ಎನಿ ನೀಡ್ ಫಾರ್ ಡ್ರಾಮಾ ಆಫ್ ಯುವರ್ ಎಮೋಷನ್ಸ್ ಗೆಟಿಂಗ್ ಇನ್ ಯುವರ್ ವೇ. ನಿಮ್ಮ ಭಾವೋದ್ವೇಗಕ್ಕೆ ಒಳಗಾಗದಿರ ನೀವು ಆ ಒಂದು ಪರಿಸ್ಥಿತಿನ ಯಾವ ರೀತಿ ಎದುರಿಸಿದ್ರಿ ಅನ್ನೋ ಒಂದು ಸನ್ನಿವೇಶನ ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕ್ರಿ. ಹಾಗಾದ್ರೆ ಆ ಸನ್ನಿವೇಶದಲ್ಲಿ ನಿಮಗೆ ಸ್ಪಷ್ಟತೆ ಯಾವ್ದ್ರಿಂದ ಬಂತು? ಆ ಸ್ಪಷ್ಟತೆ ಬಂದಾಗ ಯಾವ ರೀತಿ ನಿಮ್ಮ ಹೃದಯದಲ್ಲಿ ಅನುಭವ ಬಂತು, ಇದನ್ನ ಮೆಲುಕು ಹಾಕಿ ಅಂತ ಬರೀತಾರೆ. ಮತ್ತೊಂದೆಡೆಗೆ, ಥಿಂಕ್ ಆಫ್ ಎ ಟೈಮ್ ವೆನ್ ಯು ಫೆಲ್ಟ್ ಗೈಡೆಡ್ ವಿತಿನ್, ವೆನ್ ಯು ಜಸ್ಟ್ ನೋ ವಾಟ್ ವಾಸ್ ನೀಡೆಡ್ ಅಟ್ ದ ಮೂಮೆಂಟ್. ಡಿಡ್ ಯು ಟ್ರಸ್ಟ್ ದಟ್ ಫೀಲಿಂಗ್? ಈ ಸನ್ನಿವೇಶ ಬಂದಾಗ ಹೀಗೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು, ಅದ್ರ ಮೇಲೆ ನಂಬಿಕೆಯಿಂದ ಅದೇ ರೀತಿಯಾಗಿ ನೀವು ನಡ್ಕೊಂಡ್ರಿ, ಅದು ಸರಿಯಾದಂತ ರೀತಿಯಲ್ಲಿ ತನ್ನ ಪರಿಣಾಮವನ್ನು ಕೊಡ್ತು. ಆ ರೀತಿಯಾದಂತ ಒಂದು ಸನ್ನಿವೇಶ ಕೂಡ ನಿಮ್ಮ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಮೆಲುಕು ಹಾಕ್ರಿ ಅಂತ ಬರೀತಾರೆ. ಸೊ ಇಲ್ಲಿಗೆ ಈ 5ನೇ ಅಧ್ಯಾಯ ಮುಗಿತು. ಮುಂದಿನ ಅಧ್ಯಾಯದಲ್ಲಿ ಮುಕ್ತಿಯ ದಶೆ ಏನು, ಮುಕ್ತಿನಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳೇನು, ಆ ವ್ಯಕ್ತಿ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. 6:36 ಆಗ್ತಾ ಬರ್ತಿದೆ. ಯಾವ್ದಾನು ಒಂದು 2 ನಿಮಿಷ ಎಲ್ಲರೂ ವಿಶ್ರಾಂತಿ ತಗೊಂಡ ನಂತರ, ಇದುವರೆಗೂ ನಾವೇನ್ ಚರ್ಚೆ ಮಾಡಿದೀವಿ ಇದನ್ನ ಮನಸ್ಸಿನಲ್ಲಿ ಮೆಲುಕು ಹಾಕಿದ ನಂತರ ಯಾವ್ದಾನು ಪ್ರಶ್ನೆಗಳಿತ್ತು ಅಂದ್ರೆ ಕೇಳಬಹುದು. ಸೊ ಬೇರೆ ಅಧ್ಯಾಯಗಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಈ 5ನೇ ಅಧ್ಯಾಯ ಸ್ವಲ್ಪ ಪುಟ್ಟ ಅಧ್ಯಾಯನೇ. ಸೊ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಸ್ಪಷ್ಟತೆ. 2ನೇದು ಡ್ರೀಮ್ ಲೈಕ್ ಸ್ಟೇಟ್ ಇನ್ ಮೆಡಿಟೇಷನ್, ಕನಸಿನ ರೀತಿಯ ಅನುಭವ ಧ್ಯಾನದಲ್ಲಿ. 3ನೇದು ಹಸಿರು ಬಣ್ಣದ ಅನುಭವ. 4ನೇದು ನಮಗೆ ಜೀವನದಲ್ಲಿ ಮಾಡ್ತಕ್ಕಂಥ ನಿರ್ಧಾರಗಳು ಸುಲಭ ಆಗ್ತಾ ಹೋಗುತ್ತೆ. 5ನೇದು ದ್ವಂದ್ವಗಳ ಜೊತೆಗಿನ ನಮ್ಮ ಏನು ಅದನ್ನ ಸ್ವೀಕರಿಸುವಂಥದ್ದು, ಅದರ ಜೊತೆ ಒಡನಾಡ್ತಕ್ಕಂಥದ್ದು, ಈ ಒಂದು ಗುಣಗಳಲ್ಲಿ ನಮಗೆ ಸಾಕಷ್ಟು ಮಟ್ಟಿಗೆ ವ್ಯತ್ಯಾಸಗಳು ಬೆಳೀತಾ ಹೋಗುತ್ತೆ. ಮಂಜುನಾಥ್ ಅವರೇ ಹೇಳ್ರಿ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ತೆ, ಹೇಳ್ರಿ. ನಮ್ಮ ಮುಂದಿರ್ತಕ್ಕಂಥ ವ್ಯಕ್ತಿಯ ಅವನ ಸಾಧನೆ ಮೇರೆಗೆ ಅವನ ಯಾವ ಚಕ್ರದಲ್ಲಿ ಇದೆ ಅಂತಕ್ಕಂಥ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಏನಾದ್ರು ನಮಗೆ ತಿಳಿಲಿಕ್ಕೆ ಅವಕಾಶ ಇದೆಯಾ? 3-4 ತರ ತಿಳ್ಕೋಬಹುದು. ಇನ್ಫ್ಯಾಕ್ಟ್ ಹಲವಾರು ದಾರಿನಲ್ಲಿ ತಿಳ್ಕೋಬಹುದು. ಈಗ ನೀವು ಪ್ರಶಿಕ್ಷಕರಾಗಿ ಅಭ್ಯರ್ಥಿ ಆಗಿದ್ದೀರಾ? ಹೌದಣ್ಣ. ಪ್ರಶಿಕ್ಷಕರಾಗಿ ಅಭ್ಯರ್ಥಿ ಆಗಿದ್ದೀರಾ ಅಂದ್ರೆ ನಿಮ್ಗೆ ಸಾಕಷ್ಟು ಮಟ್ಟಿಗೆ ದಾರಿಗಳಿದೆ ಇದನ್ನ ತಿಳ್ಕೊಳ್ಳಿಕ್ಕೆ. ಪ್ರಶಿಕ್ಷಕರ ಕೆಲಸ ಮಾಡ್ತಾ ಕೂಡ ಇವಾಗ ನಾವೇನು ಈ ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ಓದ್ತಾ ಇದೀವಲ್ಲ, ಚರ್ಚೆ ಮಾಡ್ತಾ ಇದೀವಲ್ಲ, ಇದರ ಚರ್ಚೆನ ನಾವು ಹೃದಯದಲ್ಲಿ ಅಂತರ್ಗತ ಮಾಡ್ಕೊಳ್ತಾ ಕೂಡ ನಾವು ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ಮುಂದೆನೆ ಹಲವಾರು ಜನಗಳು ಜೀವನ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಹೌದಣ್ಣ. ಪ್ರತಿಯೊಬ್ರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಯಾವ ರೀತಿ ಅವರು ಅದನ್ನ ಗ್ರಹಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ಅದರ ಜೊತೆ ಒಡನಾಡ್ತಾ ಇದ್ದಾರೆ, ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಇದೆಲ್ಲವೂ ನಮ್ಮ ಕಣ್ಣಕ್ಕೆ ಕಾಣ್ತಕ್ಕಂಥ ವೇದ್ಯವಾಗಿರ್ತಕ್ಕಂಥ ವಿಚಾರ. ಒಂದೊಮ್ಮೆ ಅವರು ನಮ್ಗೆ ಚೆನ್ನಾಗಿ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಆಗಿದ್ರೆ ಅವ್ರ ಹತ್ರ ಹೋಗಿ ಕೂಡ ಮಾತಾಡಲೂಬಹುದು. ನಾವು ಈಗಲೇ ಅವ್ರಿಗೆ ಹೋಗಿ ನಾವಿನ್ನೂ ಪ್ರಶಿಕ್ಷಕರ ಆಗಿಲ್ದೇ ಇದ್ರೆ ನಾವು ಅವ್ರ ಹತ್ರ ಹೋಗಿ ಸಿಟ್ಟಿಂಗ್ ಕೊಡುವಂತ ಅವಶ್ಯಕತೆ ಏನಿಲ್ಲ.
ಆದ್ರೆ ಅವ್ರ ಹತ್ರ ಕೂತ್ಕೊಂಡಾಗ ಅವರು ಮಾತನಾಡುವಂತ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಅವ್ರ ಮನಸ್ಸಿಗೆ ಸ್ಪಷ್ಟತೆ ಬಂದಿದೆ, ಎಷ್ಟು ಮಟ್ಟಿಗೆ ಎಷ್ಟು ಸುಲಭವಾಗಿ ಅವ್ರ ಜೀವನದಲ್ಲಿ ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ, ಇವೆಲ್ಲವನ್ನು ನೋಡಿದಾಗ ನಮಗೆ ಸಾಕಷ್ಟು ಮಟ್ಟಿಗೆ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಮೊದಲನೇ ಬಿಂದುವಿನಲ್ಲಿ ನಮಗೆ ಸಾಕಷ್ಟು ಮಟ್ಟಿಗೆ ಗುಣ ವಿಶೇಷತೆ ಅಂದ್ರೆ ಸ್ವೀಕರಿಸುವಿಕೆಯ ಮನೋಭಾವ ಅಂತ ಹೇಳಿದ್ವಿ. ಸ್ವೀಕರಿಸುವ ಮನೋಭಾವದಲ್ಲೂ ಹಲವಾರು ರೀತಿ ಇದೆ. ಯಾವ್ಯಾವ ರೀತಿಯಲ್ಲಿ ಅವ್ರ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಅವ್ರು ಸ್ವೀಕರಿಸ್ತಾರೆ, ಇದನ್ನ ನೋಡ್ತಕ್ಕಂಥ ಗ್ರಹಿಸ್ತಕ್ಕಂಥ ಸೂಕ್ಷ್ಮತೆಯನ್ನ ನಾವು ಬೆಳೆಸ್ಕೊಳ್ತು ಅಂದ್ರೆ ಅವ್ರು ಯಾವ ಚಕ್ರದಲ್ಲಿ ಅವ್ರ ಕೆಲಸ ನಡೀತಿದೆ ಅಂತ ಗೊತ್ತಾಗುತ್ತೆ. ಅಫ್ಕೋರ್ಸ್ ಇದು ಅಭ್ಯಾಸಿ ಆಗಿದ್ರೆ, ಅಭ್ಯಾಸಿ ಅಲ್ಲದಿದ್ರೂ ಸಹ ಎಷ್ಟೋ ಸತಿ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿರ್ಬೋದು. ಅವ್ರು ಎರಡನೇ ಬಿಂದುವಿನಲ್ಲಿ ಹುಟ್ಟಿರ್ಬೋದು. ಎರಡನೇ ಬಿಂದುವಿನ ಕಂಡೀಷನ್ ಇಟ್ಕೊಂಡು ಹುಟ್ಟಿದ್ರು ಸಹ ಅಲ್ಲಿಂದ ಮುಂದಕ್ಕೆ ಸಾಧನೆ ಮಾಡಬೇಕು. ಹಾಗಾದ್ರೆ ಆ ವ್ಯಕ್ತಿ ಎರಡನೇ ಬಿಂದುವಿನ ಕಂಡೀಷನ್ ಇದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅವರಲ್ಲಿ ಇರ್ತಕ್ಕಂಥ ಶಾಂತತೆಯ ಸ್ಥಿತಿ ನೋಡ್ತು ಅಂದ್ರೆ ನಮ್ಗೆ ಆ ಎರಡನೇ ಬಿಂದುವಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವ್ರು ಇರಬಹುದು ಅನ್ನೋ ಒಂದು ಕುರುಹು ನಮಗೆ ಸಿಗುತ್ತೆ. ಅಫ್ಕೋರ್ಸ್ ಅದು ಒಂದನ್ನೇ ನೆಚ್ಚಿ ನಾವು ಹೋಗ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಾವು ಕುರುಹುಗಳನ್ನ ನಾವು ಕಲೆ ಹಾಕ್ಲಿಕ್ಕೆ ಸನ್ನದ್ಧವಾಗಬೇಕಾಗತ್ತೆ, ತಯಾರಾಗಬೇಕಾಗತ್ತೆ. ಆ ಕುರುಹುಗಳು ಯಾವುದು, ಅದನ್ನ ಹೇಗೆ ನಾವು ಅದನ್ನ ನೋಡೋದನ್ನ ಅಥವಾ ಗ್ರಹಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳೋದು, ಗ್ರಹಿಸ್ಕೊಂಡ ನಂತರ ಸರಿಯಾದಂತ ರೀತಿಯಲ್ಲಿ ಅದನ್ನ ತಾತ್ಪರ್ಯ ಮಾಡೋದು, ಇದೆಲ್ಲವನ್ನು ನಾವು ಕಲ್ತ್ಕೊಂಡಾಗ ನಮಗೆ ಎಲ್ಲರ ಏನು ಸ್ಥಿತಿಗತಿಗಳೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕೋಸ್ಕರನೇ ಈ ಆಧ್ಯಾತ್ಮಿಕ ಅನಾಟಮಿ ಇದೆ, ಸ್ಪಿರಿಚುವಲ್ ಅನಾಟಮಿ ಏನಿದೆ, ಇದನ್ನ ಇಷ್ಟು ವಿವರವಾಗಿ ಬಿಡಿಸಿ ಎಳೆಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಸಾಕಷ್ಟು ಮಟ್ಟಿಗೆ ಅಂತರ್ಗತ ಮಾಡ್ಕೊಂಡ್ರೆ ನಮಗೆ ಹೊರಗಡೆ ಇರ್ತಕ್ಕಂಥ ಜನಗಳ ಕಂಡೀಷನ್ ನೋಡೋದು ತುಂಬಾ ಕಷ್ಟ ಏನಾಗಲ್ಲ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಪ್ರಾಯಶಃ ಈಗ ನಿಮ್ಗೆಲ್ಲರಿಗೂ ಹಾರ್ಟ್ಫುಲ್ನೆಸ್ ಕೊಟ್ಟಿದ್ದಾರೆ SNP ಕ್ಯಾಂಡಿಡೇಟ್ಸ್ಗೆ. ನಿಮಗೆ ಸ್ಪಿರಿಚುವಲ್ ಅನಾಟಮಿನೇ ಟೆಕ್ಸ್ಟ್ ಬುಕ್ ಮಾಡಿಬಿಟ್ರೆ ನಿಮಗೆ ಇನ್ನೂ ಜಾಸ್ತಿ ಕಲಿತೀರಾ. ಯಾಕೆಂತಂದ್ರೆ 6 ತಿಂಗಳು ನೀವು ಬರೀ ಸ್ಪಿರಿಚುವಲ್ ಅನಾಟಮಿನೇ ಓದಿದ್ರೆ ಸಾಕಷ್ಟು ಬೇರೆ ಬೇರೆ ಚಕ್ರಗಳಲ್ಲಿ ವೇದ್ಯವಾಗತಕ್ಕಂಥ ಸ್ಥಿತಿಗತಿಗಳೆಲ್ಲ ನಿಮಗೆ ಮನಸ್ಸಿನಲ್ಲಿ ಅಂತರ್ಗತ ಆಗ್ಬಿಡುತ್ತೆ. ಅದು ನಿಮ್ಗೆ ಎಲ್ಲೂ ಆಗಿಲ್ಲದೆ ಇರ್ಬೋದು ಇನ್ನು, ಬಟ್ ಇಂಥ ಚಕ್ರದಲ್ಲಿ ಇಂಥ ಸ್ಥಿತಿಗತಿಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ದಾಗ, ಆ ಸೂಕ್ಷ್ಮತೆ ಎಡೆಗೆ ಹೋದಾಗ, ಆ ಚಕ್ರದಲ್ಲಿ ಬರ್ತಕ್ಕಂಥ ಸ್ಥಿತಿಗಳು ನಿಮ್ಗೆ ಅನುಭವಕ್ಕೆ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓ ಈ ಚಕ್ರದಲ್ಲಿ ನಮಗೆ ಕೆಲಸ ನಡೀತಿದೆ. ಇದೇನು ಬಹಳ ಕಷ್ಟ ಏನಿಲ್ಲ, ಸರಿನಾ? ಸೊ ನಾನು ಬರೀ ಇಷ್ಟೇ ಹೇಳಿದ್ದೀನಿ, ಇನ್ನೂ ಹಲವಾರು ದಾರಿ ಇದೆ. ಅದು ಪ್ರಶಿಕ್ಷಕರಾದ ನಂತರ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೀವು ಕಲಿಯುವಂತ ಮನೋಭಾವ ಪ್ರಶಿಕ್ಷಕರ ಆದ ನಂತರನೂ ಇಟ್ಕೊಂಡ್ರೆ ಇನ್ನೂ ಎಷ್ಟೊಂದು ವಿಚಾರಗಳು ನಿಮಗೆ ತಿಳಿತಾ ನಿಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ, ಸರಿನಾ? ಬಟ್ ಪ್ರಶ್ನೆ ಚೆನ್ನಾಗಿದೆ. ಪ್ರಶ್ನೆಗೆ ಮೂಲ ಉತ್ತರ ಅಂದ್ರೆ ಇವಾಗ ಸ್ಪಿರಿಚುವಲ್ ಅನಾಟಮಿ ಏನ್ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಬಿಂದುವಿನಲ್ಲಿ ಹೇಗೆ ಕೆಲಸ ನಡೆಯುತ್ತೆ, ಏನು ಗುಣ ವಿಶೇಷತೆಗಳು ಸ್ಥಿತಿಗತಿಗಳು ಬರುತ್ತೆ, ಅದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಚಕ್ರದಲ್ಲಿ ಯಾವ ರೀತಿಯಾದಂತ ಚಲನೆ ಇದೆ, ಯಾವ ರೀತಿಯಾದಂತ ಅಂಶ ಇದೆ, ತತ್ವ ಇದೆ, ಯಾವ ರೀತಿಯಾದಂತ ಬಣ್ಣ ಇದೆ, ಇವೆಲ್ಲವನ್ನೂ ಸರಿಯಾದಂತ ರೀತಿಯಲ್ಲಿ ತಿಳ್ಕೊಂಡಿತ್ತು ಅಂದ್ರೆ ನಾವು ಸಾಕಷ್ಟು ಮಟ್ಟಿಗೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಕಂಡೀಷನ್ ಇಸ್ ಎ ಓಪನ್ ಬುಕ್, ನೋಡ್ಲಿಕ್ಕೆ ಬರ್ಬೇಕಷ್ಟೆ. ನೇಚರ್ ಇಸ್ ಎ ಓಪನ್ ಬುಕ್ ಅಂತ ಬರೀತಾರೆ ಬಾಬುಜಿ ಅವರು. ಅದೇ ರೀತಿಯಾಗಿ ಒಂದು ವ್ಯಕ್ತಿಯ ಕಂಡೀಷನ್ ಓಪನ್ ಬುಕ್. ನೋಡುವಂತ ನಮಗೆ ಸೂಕ್ಷ್ಮತೆ ಇತ್ತು ಅಂದ್ರೆ ನಾವು ನೋಡ್ಬೋದು. ಅದೇನು ತುಂಬಾ ಕಷ್ಟವಾದಂತ ವಿಚಾರ ಏನಲ್ಲ, ಸರಿನಾ? ಆ ಸೂಕ್ಷ್ಮತೆ ನಾವು ಬೆಳೆಸ್ಕೋಬೇಕಷ್ಟೆ. ಸರಿ, ಮುಂದಿನ ಪ್ರಶ್ನೆ ಏನಾದ್ರು ಇದೆಯಾ ಬ್ರದರ್? ನಾನೊಂದು ಕೇಳ್ಬೋದಾ? ಹೇಳ್ರಿ. ಎಲ್ಲಾರ್ಗೂ ಬಣ್ಣ ಗೊತ್ತಾಗುತ್ತಾ ನಮ್ಗೆ? ಹಲವಾರು ಜನಕ್ಕೆ ಬಣ್ಣ ಗೊತ್ತಾಗ್ತಿದೆ. ಈಗ ನಮ್ಮಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಅಭ್ಯಾಸಿಗಳು ಪ್ರತಿಯೊಂದು ಸೆಷನ್ ಆದ್ಮೇಲೂ ಇಂಥ ಬಣ್ಣದ ಅನುಭವ ನಮಗೆ ಬಂತು ಅಂತ ಹೇಳ್ತಾರೆ. ಬಟ್ ಹಾಗೆ ಅಂತ ಹೇಳಿ ಎಲ್ರಿಗೂ ಬಣ್ಣದ ಅನುಭವ ಬರಲೇಬೇಕು, ಗೊತ್ತಾಗ್ಲೇಬೇಕಂತ ಏನಿಲ್ಲ. ಅಕಸ್ಮಾತ್ ಸ್ವಭಾವತಃ ನಿಮ್ಗೆ ಬಣ್ಣಗಳ ಕಡೆ ಜಾಸ್ತಿ ಗಮನ ಹೋಗಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೇನೆ ಸೂಕ್ಷ್ಮತೆ ಬೆಳೆಸ್ಕೋಬೇಕಾದ್ರೆ ಹಲವಾರು ದಾರಿ ಇದೆ. ನಮಗೆ ನೈಸರ್ಗಿಕವಾಗಿ ಯಾವ ಸೂಕ್ಷ್ಮತೆ ಬಂದಿರುತ್ತೋ ಅದರಲ್ಲಿ ಬೆಳಿಲಿಕ್ಕೆ ನಾವು ಅವಕಾಶ ಮಾಡ್ಕೋಬೇಕು. ಅರ್ಥ ಆಯ್ತು? ಎಲ್ಲರಲ್ಲೂ ಬಣ್ಣ ವೇದ್ಯವಾಗ್ಲೇಬೇಕಂತ ಏನಿಲ್ಲ.
ಕೆಲವರು ಬಣ್ಣಕ್ಕೆ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಿರ್ತಾರೆ, ಕೆಲವರು ಗುಣಗಳಿಗೆ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಿರ್ತಾರೆ, ಬೇರೆ ಕೆಲವು ವೈಬ್ರೇಷನ್ಸ್ಗೆ, ಫೋರ್ಸ್ಗೆ, ಇನ್ನು ಕೆಲವರು ಆ ಸ್ವಲ್ಪ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಿರ್ತಾರೆ. ನೀವು ಯಾವ ಚಾಪ್ಟರ್ ಅಂದ್ರೆ, ನಾನು ನಿಮಗೆ ಒಂದು ಚಾಪ್ಟರ್ ಹೇಳ್ತೀನಿ. 7ನೇ ಚಾಪ್ಟರ್ ನಲ್ಲಿ ಮೊದಲ ಪುಟದಲ್ಲಿ ಇರ್ತಕ್ಕಂಥ ಒಂದು ಪಿಕ್ಚರ್ ಇದೆ. ಆ ಪಿಕ್ಚರ್ನ ನೋಡಿ. ಅದರಲ್ಲಿ ಒಂದು ಚಕ್ರಕ್ಕೆ 1, 2, 3, 4, 5, 6, 7, 8 ವಿಶೇಷತೆಗಳನ್ನ ದಾಜಿಯವರು ಬರೀತಾರೆ. ಈ 8 ವಿಶೇಷತೆಗಳನ್ನ ನಾವು ತಿಳ್ಕೊಂಡ್ರು ಸಹ ನಾವು ಸಾಕಷ್ಟು ಮಟ್ಟಿಗೆ ಸೂಕ್ಷ್ಮತೆಯನ್ನು ಬೆಳೆಸ್ಕೋಬಹುದು. ಎಲ್ಲರಿಗೂ 8 ವಿಶೇಷತೆಗಳು ವ್ಯಕ್ತ ಆಗ್ಬೇಕಂತ ಏನಿಲ್ಲ. ಕೆಲವ್ರಿಗೊಂದು 3 ಆಗ್ಬೋದು, ಕೆಲವ್ರಿಗೊಂದು 4 ಆಗ್ಬೋದು, ಕೆಲವ್ರಿಗೆ 2 ಆಗ್ಬೋದು. ಬಟ್ ನಮಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಸೂಕ್ಷ್ಮತೆ ವಿಚಾರ ಏನಿದೆ ಅದನ್ನ ನಾವು ಹಿಡ್ಕೊಂಡು ಬೆಳಿಲಿಕ್ಕೆ ನಾವು ಸನ್ನದ್ಧರ ಆಗ್ಬೇಕು. ಹಾಗೆ ಅಂತ ಹೇಳಿ ಕೆಲವು ವಿಚಾರಗಳು ಬಂದಿಲ್ವಲ್ಲ, ಅದನ್ನೂ ಕೂಡ ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆದ್ರೆ ತುಂಬಾ ಒತ್ತಡ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸರಿನಾ? ಸೊ 7ನೇ ಚಾಪ್ಟರ್ದಲ್ಲಿ ಚಕ್ರಗಳ ಬಗ್ಗೆ ವಿವರಣೆ ಕೊಡ್ತಾ 8 ವಿಶೇಷವಾದಂತ ವಿಚಾರಗಳನ್ನ ಚಕ್ರಗಳ ಬಗ್ಗೆ ಉಲ್ಲೇಖ ಮಾಡಿದರೆ, ಆ 8 ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿತ್ತು ಅಂದ್ರೆ ಸೂಕ್ಷ್ಮತೆ ಬೆಳೆಸ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಸರಿನಾ? ಓಕೆ ಸರಿ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ ಕಣ್ರಿ. ಹೇಳ್ರಿ ಉಮಾದೇವಿ ಅವರು. ಇದು ನಮ್ಗೆ ಧ್ಯಾನ ಕೂತಾಗ ಈ ಗಲ್ಲದಲ್ಲಿ ತುಂಬಾ ಕೆರೆತ ಶುರುವಾಗ್ಬಿಡುತ್ತೆ, ಏನು ಅಂತ ಗೊತ್ತಾಗಿಲ್ಲ. ಗಲ್ಲದಲ್ಲಿ ಕೆರೆತ ಶುರು ಆಗೋದು, ಗಲ್ಲದಲ್ಲಿ ಫೋರ್ಸ್ ಫೀಲ್ ಆಗೋದು, ಗಲ್ಲದಲ್ಲಿ ವೈಬ್ರೇಷನ್ ಫೀಲ್ ಆಗೋದು, ಗಲ್ಲದಲ್ಲಿ ಎಳೆತಗಳು ಶುರು ಆಗೋದು, ಇವೆಲ್ಲವೂ ಕೂಡ 5ನೇ ಚಕ್ರದಲ್ಲಿ ನಡೆದಿರ್ತಕ್ಕಂಥ ಕೆಲಸದ ಮೇಲೆ ನಿರ್ಭರ ಆಗಿರುತ್ತೆ. ಅರ್ಥ ಆಯ್ತಾ? ತುಂಬಾನೇ ಕೆರೆತ ಬಂದ್ಬಿಡುತ್ತೆ. ಅಲ್ಲಲ್ಲ, ತುಂಬಾ ಬರಲಿ, ತುಂಬಾ ಬರದೇ ಇರಲಿ, ಅಲ್ಲಿ ಈ ತರದ ಅನುಭವಗಳಾಯ್ತು ಅಂದ್ರೆ 5ನೇ ಚಕ್ರದಲ್ಲಿ ಕೆಲಸ ನಡೀತಿದೆ ಅಂತ ಅಷ್ಟೇನೆ. ಹಾಗೆ ಅಂತ ಹೇಳಿ 5ನೇ ಚಕ್ರ ನಿಮಗೆ ಕರಗತ ಆಯ್ತು ಅಂತಲ್ಲ. 5ನೇ ಚಕ್ರ ಕರಗತ ಆಯ್ತು ಅಂತಂದ್ರೆ ನಿಮಗೆ ಸ್ಪಷ್ಟತೆಯ ಭಾವನೆ ಬರಬೇಕು. ಆ ಸ್ಪಷ್ಟತೆಯ ಭಾವನೆ ಮತ್ತು ದ್ವಂದ್ವಗಳನ್ನು ನೀವು ಹ್ಯಾಂಡಲ್ ಮಾಡುವಂಥದ್ದು ಅಥವಾ ನಿಭಾಯಿಸುವಂತ ರೀತಿಯಲ್ಲಿ ವ್ಯತ್ಯಾಸ ಆಗ್ಬೇಕು. ನಿರ್ಧಾರ ಮಾಡೋದು ಸುಲಭ ಆಗ್ಬೇಕು. ಇದಿಷ್ಟು ನಿಮಗೆ ವೇದ್ಯ ಆಗ್ತಿದೆ ಅಂದ್ರೆ 5ನೇ ಚಕ್ರದಲ್ಲಿ ಏನು ಕೆಲಸ ನಡೀತಿದೆ ಅದು ತನ್ನ ಛಾಪನ್ನು ನಿಮ್ಮ ಹೃದಯದ ಮೇಲೆ ಬಿಡ್ತಾ ಇದೆ ಅಂತ. ಇದು ಯಾವುದು ವ್ಯಕ್ತ ಆಗ್ತಿಲ್ಲ ಅಂದ್ರೆ ಇನ್ನೂ 5ನೇ ಚಕ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ನಡೀತಿದೆ, ಆದ್ರೆ ಅದಿನ್ನೂ ತನ್ನ ಛಾಪನ್ನು ಇನ್ನೂ ಅಂತರ್ಗತವಾಗಿ ಅಥವಾ ಆಳದಲ್ಲಿ ಇನ್ನೂ ಕೆಲಸಕ್ಕೆ ಮುಟ್ಟಿಲ್ಲ ಅಂತ. ಆಳದಲ್ಲಿ ಕೆಲಸ ಮುಟ್ತು ಅಂದ್ರೆ ನಿಮಗೆ ಅದರ ಗುಣ ವಿಶೇಷತೆಗಳು ವ್ಯಕ್ತ ಆಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಪ್ರಣಾಮ್ ಬ್ರದರ್. ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಬ್ರದರ್. ಹೇಳ್ರಿ. ಅಂದ್ರೆ ನಾನು ಈ ಚಾಪ್ಟರ್ ಬಗ್ಗೆ ಕೇಳ್ತಾ ಇಲ್ಲ, ಬಟ್ ಸಂಸ್ಕಾರಗಳು ಅದ್ರ ಬಗ್ಗೆ ಒಂದು ನನಗ್ ಡೌಟು. ಈಗ ನಾವು ಏನಂದ್ರೆ ಎಲ್ರೂ ಹುಟ್ಟೋವಾಗ್ಲೇ ಸೊ ನಾವು ಎಷ್ಟ್ ದಿನ ಬದುಕ್ತೀವಿ, ಏನು ಹೇಗ್ ಸಾಯ್ತೀವಿ ಎಲ್ಲಾನು ನಿರ್ಣಯ ಆಗೇ ಬಂದಿರ್ತೀವಿ ಅಂತ. ಸರಿ. ಹಲೋ. ಸೊ ಬಟ್ ಈ ಕೆಲವು ಸಲ ನಮ್ಗೇನಾಗತ್ತೆ ಅಂದ್ರೆ ನಮಗ್ ತೊಂದ್ರೆ ಮಾಡೋ ಕೆಲವು ಇರುವೆ ಇರ್ಬೋದು, ಜಿರ್ಲೆ ಇರ್ಬೋದು, ಈ ತರ ಎಲ್ಲಾ ಸಾಯಿಸಿರ್ತೀವಿ. ಸೊ ಆ ಸಂಸ್ಕಾರದ ಬ್ಯಾಗೇಜು ನಮಗ್ ಸೇರತ್ತೆ ಅಂತ ಆಗತ್ತೆ. ಯಾಕೆಂದ್ರೆ ಈ ಭೀಷ್ಮಂದು ಕತೆ ಎಲ್ಲ ಕೇಳಿದಾಗ ಅವನು ಬಾಣ ಇದು ಯಾವ್ದ್ರಿಂದ ಚುಚ್ಚಿದ್ರಿಂದ ಬಾಣದ ಮೇಲ್ ಮಲಗಿ ಸಾಯ್ಬೇಕಾಯ್ತು ಅಂತ. ಸೊ ಅದು ಎಷ್ಟ್ರ ಮಟ್ಟಿಗೆ ಆ ಸಂಸ್ಕಾರ ನಮ್ದಾಗತ್ತೆ, ಅದು ಹೇಗ ಆಗತ್ತೆ ಅಂತ. ಭೀಷ್ಮ ಇದ್ದಂತ ಕಾಲದಲ್ಲಿ ಲಾಲಾಜಿಯವರು ಇರ್ಲಿಲ್ಲ. ಲಾಲಾಜಿಯವರು ಬಾಬುಜಿಯವರು ತಂದಿರ್ತಕ್ಕಂಥ ಶುದ್ಧೀಕರಣ ಪದ್ಧತಿ ಇರಲಿಲ್ಲ. ಸೊ ಹಾಗಾಗಿ ಭೀಷ್ಮನಿಗೆ ಏನನ್ನು ಅನುಭವಿಸುವಂತ ಅನಿವಾರ್ಯತೆ ಇತ್ತು. ಆದ್ರೆ ನಮ್ಮಲ್ಲಿ ನಾವು ಸರಿಯಾದಂತ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರೆ, ಸರಿಯಾದಂತ ರೀತಿಯಲ್ಲಿ ಬೈಠಕಗಳನ್ನ ತಗೊಳ್ತಾ ಇದ್ರೆ, ಸರಿಯಾದಂತ ರೀತಿಯಲ್ಲಿ ಮಾಸ್ಟರ್ ಕೊಡ್ತಕ್ಕಂಥ ಭಂಡಾರಗಳನ್ನೆಲ್ಲ ನಾವು ಅಟೆಂಡ್ ಮಾಡ್ತಾ ಇದ್ರೆ ಹಲವಾರು ಸಂಸ್ಕಾರಗಳು ನಾವು ಅನುಭವಿಸುವಂತ ಸ್ತರಕ್ಕೆ ಬರೋದೇ ಇಲ್ಲ. ಎಲ್ಲ ಹೊರಟೋಗುತ್ತೆ, ಬಿಟ್ಟು ಹೊರಟೋಗುತ್ತೆ. ಈ ಒಂದು ಕಾರಣಕ್ಕೋಸ್ಕರನೇ ದಾಜಿಯವರು ಡಿಸೈನಿಂಗ್ ಡೆಸ್ಟಿನಿ ಅಂತ ಬರ್ದಿರ್ತಕ್ಕಂಥದ್ದು. ನಾವು ಅನ್ಕೊಂಡಿರೋ ರೀತಿನಲ್ಲಿ ಎಲ್ಲವೂ ಪೂರ್ವ ನಿರ್ಧಾರ ಆಗಿರಲ್ಲ. ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಮನುಷ್ಯನಿಗಿದೆ. ಅಲ್ಲ, ಯಾಕಂದ್ರೆ ಈಗ ಒಂದು ಇರುವೆ ಈಗ ನಾವು ಸಾಯಿಸ್ತೀವಿ. ಸಿಸ್ಟರ್, ಒಂದ್ ನಿಮಿಷ ಹೇಳಿದ್ದೆ ಹೇಳ್ಬೇಡಿ. ಓಕೆ ಬ್ರದರ್. ನೀವು ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಹೇಳಾಯ್ತು. ದಯವಿಟ್ಟು ಅದನ್ನ ಮೆಲುಕು ಹಾಕ್ರಿ.
ನೀವು ಒಂದ್ ಇರುವೆನ್ ಸಾಯಿಸ್ಬಿಟ್ಟು 100 ಹ್ಮ್ ಸತಿ ಇರುವೆನ್ ಸಾಯಿಸ್ದೆ ಅಂತ ಅನ್ಕೊಂಡ್ರೆ ಅಷ್ಟ್ರ ಹ್ಮ್ ಮಟ್ಟಿಗೆ ಸಂಸ್ಕಾರ ಜಾಸ್ತಿ ಆಗುತ್ತೆ. ಹ್ಮ್ ನೀವು ಸಾಯಿಸಿದ ಒಂದೇ ಇರುವೆ, ಹೌದು. ಆದ್ರೆ ನೀವು 100 ಸತಿ ಅನ್ಕೊಂಡಿರೋದ್ರಿಂದ 100 ಪಟ್ಟು ಸಂಸ್ಕಾರ ಜಾಸ್ತಿ ಆಯ್ತು. ಓಕೆ. ಸೊ ಸಂಸ್ಕಾರಗಳು ನಾವು ಮಾಡ್ತಕ್ಕಂಥ ಕ್ರಿಯೆಯಿಂದ ಜಾಸ್ತಿ ಆಗಲ್ಲ. ಹ್ಮ್ ನಾವು ಸಂಸ್ಕಾರಗಳು ಒಂದು ಕ್ರಿಯೆ ಮಾಡಿದ್ಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ತೀವೋ ಅದರಿಂದ ಜಾಸ್ತಿ ಆಗುತ್ತೆ. ಓಕೆ. ಅರ್ಥ ಆಗ್ತಿದ್ಯಾ? ಇರುವೆ ಹಾ. ಕಚ್ತಾ ಇತ್ತು, ಇರುವೆ ಕಚ್ಚೋದು ತನ್ನ ಸ್ವಭಾವ, ತನ್ನ ಹ್ಮ್ ಗುಣಕ್ಕೋಸ್ಕರ ಅದು ಕಚ್ಚುತ್ತೆ. ಹ್ಮ್ ನೀವು ಅದನ್ನ ಸಾಯಿಸ್ಬೇಕು ಅಂತಿರಲಿಲ್ಲ ಇರುವೆನ, ನೀವು ಹೊಡೆದ್ರೆ ಸತ್ತು ಹೋಯ್ತು ಇರುವೆ. ಓಕೆ. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕಾಗಿರೋದು ನಿಮ್ಮ ಸ್ವಭಾವ, ಓಕೆ. ಅದ್ರಲ್ಲಿ ತಪ್ಪೇನಿಲ್ಲ. ನೀವು ಇರುವೆನ್ ಸರಿ. ಸಾಯಿಸ್ಬೇಕಂತ ಏನೋ ಹೋಗ್ಲಿಲ್ಲ, ಆದ್ರೆ ಹೊಡೆದ್ರೆ ಇರುವೆ ಸಾಯ್ತು. ಇದರಿಂದ ಯಾವ ಸಂಸ್ಕಾರ ಕೂಡ ಏನೂ ಆಗೋದಿಲ್ಲ. ಓಕೆ. ಅದೇ ನೀವು ಅಯ್ಯೋ ನಾ ಇರುವೆನ್ ಸಾಯಿಸ್ಬಿಟ್ಟೆ, ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಸಾಯಿಸ್ಬಿಟ್ಟೆ ಅನ್ನೋ ಮನೋಭಾವ ಇಟ್ಕೊಂಡಾಗ, ಈಗ ನೀವು ಹ್ಮ್ ಸಾಯಿಸ್ತೆ ಅನ್ನೋ ಮನೋಭಾವ ಇದೆಯಲ್ಲ, ಹ್ಮ್ ಅದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಇರುವೆಯ ದೇಹಕ್ಕೆ ಸಂಬಂಧಪಟ್ಟಿದ್ದು. ಇರುವೆ ಆತ್ಮ ಏನ್ ಸಾಯಲಿಲ್ಲ ಓಕೆ. ಅಲ್ವಾ? ಹೌದು. ಇರುವೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ನೀವು ನಾನು ಇರುವೆನೇ ಸಾಯಿಸ್ತೆ ಅಂತ ಅನ್ಕೊಂಡಾಗ ನಿಮ್ಮ ದೇಹದ ಮನೋಭಾವ, ಬಾಡಿ ಕಾನ್ಶಿಯಸ್ನೆಸ್ ಏನಿದೆಯಲ್ಲ, ಹ್ಮ್ ದೇಹದ ಪ್ರಜ್ಞೆಯ ಸ್ಥಿತಿ, ಅದರಲ್ಲಿ ಇನ್ನೂ ಹ್ಮ್ ಜಾಸ್ತಿ ಅಂಟ್ಕೊಂಡಿದ್ದೀರಾ ಅಂತ ಆಯ್ತು. ಓಕೆ. ಆ ಸ್ಥಿತಿಯಿಂದ, ನೀವು ದೇಹದ ಪ್ರಜ್ಞೆಯಿಂದ ಅಂಟ್ಕೊಳ್ಳುವಂತ ಸ್ಥಿತಿಯಿಂದ ನೀವು ಹೊರಗಡೆ ಹೋಗ್ತಿದ್ದಂಗೆನೆ ಈ ತರದ ಹ್ಮ್ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರದೇ ಇಲ್ಲ. ಓಕೆ. ಯಾಕನ್ನೋ ನೀವು ಆತ್ಮಕ್ಕೆ ಸಾವಿಲ್ಲ ಅಂತ ಗೊತ್ತಿದೆ. ಹ್ಮ್ ಹಾಗಿರ್ಬೇಕಾದ್ರೆ ನೀವು ಯಾವುದೋ ಒಂದು ರೀತಿಯಲ್ಲಿ, ನಿಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ಯಾವುದೋ ಒಂದು ಕೆಲಸನ ಆಯ್ತು. ಓಕೆ. ಆ ಕೆಲಸಕ್ಕೆ ನೀವು ಅಂಟ್ಕೊಳ್ಳದೆ ಇದ್ದಾಗ ಅದಕ್ಕೆ ನೀವು ಬಾಧ್ಯ ಆಗಲ್ಲ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಸೊಳ್ಳೆ ಕಚ್ಚಿತು ನಿಮ್ಗೆ ನಿದ್ದೆನಲ್ಲಿ, ಹೊಡೆದ್ರಿ ಸೊಳ್ಳೆ ಹ್ಮ್ ಸಾಯ್ತು. ಆದ್ರೆ ಹ್ಮ್ ನಿಮ್ಗೆ ಅದರ ಅರಿವೇ ಇಲ್ಲ, ನಿಮ್ಗೆ ಸೊಳ್ಳೆ ಸಾಯಿಸ್ಬೇಕು ಅಂತಾನೂ ಗೊತ್ತಿರಲಿಲ್ಲ. ಯಾವಾಗ ಅದರ ಅರಿವೇ ಇಲ್ವೋ, ಸೊಳ್ಳೆ ಸಾಯಿಸ್ಬೇಕು ಅಂತಾನು ಗೊತ್ತಿಲ್ದಿರ ಮಾಡಿದ್ರು, ಆದ್ರೆ ಸೊಳ್ಳೆ ಸತ್ತಿದೆ. ನೀವು ಓಕೆ. ಸಂಸ್ಕಾರನ ಮಾಡ್ಕೊಳ್ಳಲ್ಲ. ಸೊ ಪಿಂಡ ಪ್ರದೇಶದಲ್ಲಿ ನಮಗೆ ದೇಹದ ಪ್ರಜ್ಞೆ ತುಂಬಾ ಗಾಢವಾಗಿ ಇಟ್ಕೊಂಡಿರುತ್ತೆ. ಆವಾಗ ಹ್ಮ್ ಈ ರೀತಿ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ರೀತಿ ಪ್ರಶ್ನೆ ನಿಮಗೆ ಬರ್ತಿದೆ ಅಂದ್ರೆ ದೇಹ ಹ್ಮ್ ಪ್ರಜ್ಞೆ ತುಂಬಾ ಗಾಢವಾಗಿ ಗಟ್ಟಿಯಾಗಿ ಇನ್ನೂ ಅಂಟ್ಕೊಂಡಿದೆ ಅಂತ. ದೇಹ ಪ್ರಜ್ಞೆ ಕಡಿಮೆ ಆಗ್ತಿದ್ದಂಗೆ ಅಂತೆ ಈ ರೀತಿ ಪ್ರಶ್ನೆಗಳೆಲ್ಲ ತನಗೆ ತಾನಾಗೆ ಮಾಯ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ. ಸರಿನಾ? ಥ್ಯಾಂಕ್ ಯು. ಸರಿ ಥ್ಯಾಂಕ್ ಸಿಸ್ಟರ್, ಹೇಳ್ರಿ ಶೋಭಾ ಅವರೇ. ಶೋಭಾ ಅವರೇ ಹೇಳ್ರಿ. ಶೋಭಾ ಅವ್ರು ಇದ್ದೀರಾ? ಇಲ್ಲ ಅನ್ಸುತ್ತೆ. ಸರಿ, ಹಾಗಾದ್ರೆ ಪ್ರಶ್ನೆಗಳೆಲ್ಲ ಮುಗಿದಿದ್ರೆ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದ್ 20 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಸರಿನಾ? ಯಾರ್ರಿ? ಶುರು ಮಾಡೋಣ ಅಂತ. ಹಲೋ. ಯಾರ್ರಿ? ಬೇಬಿ ನಾಯಕ್ ಅವರ? ಹಲೋ ಬ್ರದರ್. ಅಂಕಿಲ ಅವ್ರೆ, ಏನ್ರಿ ಪ್ರತಿ ವಾರನೂ ಪ್ರಶ್ನೆ ಇರ್ತಲ್ರಿ, ಹೇಳ್ರಿ. ಏನೋ ಮಾಡ್ಕೊ. ಎಲ್ಲಿ ಹೋದ್ರಿ? ಸರಿ, ಧ್ಯಾನ ಶುರು ಮಾಡೋಣಂತೆ. ಆಯ್ತಾ? ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣಂತೆ. ತದನಂತರ ಬೇರೆ ಏನಾದ್ರು ಇತ್ತು ಅಂದ್ರೆ ವಿವರಣೆ ಮಾಡೋಣಂತೆ. ಶೋಭಾ ಅವರೇ, ಬ್ರದರ್ ಕೇಳಿಸ್ತಾ ಇದೆಯಾ? ಧ್ಯಾನ ಮುಗಿದ ನಂತರ ಪ್ರಶ್ನೆ ತಗೋಣ. ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು, ಸರಿನಾ? ಎಲ್ರು ಧ್ಯಾನಕ್ಕೆ ರೆಡಿ ಆಗ್ರಿ. ಪ್ಲೀಸ್ ಸ್ಟಾರ್ಟ್ ಮೆಡಿಟೇಷನ್. ಧ್ಯಾನ ಶುರು ಮಾಡ್ರಿ.
good.
That's all. ಧ್ಯಾನ ಸಾಕು ಬಿಡ್ರಿ. ಶೋಭಾ ಅವ್ರು ಹೇಳಿ. ಬ್ರದರ್, ಇದು SNP ಕ್ಯಾಂಡಿಡೇಟ್ಸ್ಗೆ ನಿನ್ನೆ ಮಾಕ್ ಟೆಸ್ಟ್ ಆಯ್ತು ಅಂತ ಗೊತ್ತಾಯ್ತು. ನಾವ್ ದೊಡ್ಡಬಳ್ಳಾಪುರದಿಂದ SNP ಕ್ಯಾಂಡಿಡೇಟ್, ನನ್ಗೇನು ಬಂದಿಲ್ಲ, ಅದಕ್ಕೋಸ್ಕರ ಕೇಳೋದಕ್ಕೆ. ನಿಮ್ದು ನನಗೆ ಇಮೇಲ್ ನಿಮ್ದು ಫೋನ್ ನಂಬರ್ ಕಳಿಸ್ರಿ, ನಿಮ್ಗೆ ಮೆಸೇಜ್ ಮಾಡ್ರಿ ವಾಟ್ಸಪ್ ಅಲ್ಲಿ. ವಾಟ್ಸಪ್ ಮಾಡ್ಕೊಂಡ್ರೆ ಏನ್ ಪೇಪರ್ ಕೊಟ್ಟಿದ್ವಿ ಅದನ್ನ Okay. ಫಾರ್ವರ್ಡ್ ಮಾಡ್ತೀನಿ, ನೀವು ಅದನ್ನು ಬರಿಬಹುದು, ತೊಂದ್ರೆ ಇಲ್ಲ. ಸರಿನಾ? ಅದೇ ಎಲ್ಲ ಆನ್ಲೈನ್ ಅಲ್ಲೇನ ಆಗಿತ್ತು ಬ್ರದರ್? ಇಲ್ಲ, ಆನ್ಲೈನ್, ನೀವು ಮನೇಲಿ ಕೂತ್ಕೊಂಡು ಬರೆಯೋದು, ನಿಮ್ಮ ಅಭ್ಯಾಸಕ್ಕೋಸ್ಕರ ಕೊಟ್ಟಿರೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಪುಟ್ಟರಾಜು ಕಳಿಸ್ತೀನಿ ಬ್ರದರ್. ಹಾ, ಕಳಿಸ್ಕೊಡಿ. ಪುಟ್ಟರಾಜು, ಪುಟ್ಟರಾಜು ಅವ್ರು ಹೇಳ್ರಿ. ಸೊ ಪುಟ್ಟರಾಜು ಅವ್ರು ಇಲ್ಲ ಅನ್ಸುತ್ತೆ. ಸೊ 7 ಕಾಲ ಆಯ್ತು. ಬ್ರದರ್ ನಮಸ್ತೆ. ನಿನ್ನೆ ಹಾಕಿರೋ ಪೇಪರ್ಸ್ ಎಲ್ಲ ಮತ್ತೆ ನಿಮ್ಗೆ ಆನ್ಸರ್ ಮಾಡಿ ಕಳಿಸ್ಬೇಕಾ? ಇಲ್ಲ ಇಲ್ಲ, ಬೇಡ. ಅದು ನೀವು ಉತ್ತರ ಬರೆದು ನೀವೇ ಇಟ್ಕೊಳ್ಳೋದಷ್ಟೇ. ಇವತ್ತು ಮಧ್ಯಾಹ್ನ ನಾವು ಪ್ರೋಗ್ರಾಮ್ ಮಾಡಿದ್ವಲ್ಲ, ಏನೇನು ಉತ್ತರಗಳು ಅಂತ ಡಿಸ್ಕಸ್ ಮಾಡ್ಲಿಕ್ಕೆ. ನಿನ್ನೆ 4ನೇದು ಮಾಡ್ಲದ್ದು ಅದಲ್ಲ, ಏನಿವೆ SNP 2 ಆದ್ರೆ ನಿಮ್ಗೆ 4ನೇ ಮಾಡ್ಯೂಲ್ ನೆನ್ನೆ ಮಾಡಿರ್ತೀವಿ. SNP 1 SNP 2 ಕನ್ಫ್ಯೂಸ್ ಮಾಡ್ಕೊಬಿಡಿ. SNP 2 ನವರು 1 ಅವರು ಅವಾಗಲೇ ಪ್ರಶ್ನೆ ಕೇಳಿದ್ದು. ನೀವು SNP 2 ನವರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಡ್ರಿ, ಅದು ತೊಂದರೆ ಇಲ್ಲ, ನಿಮ್ಗೆ ಅಪ್ಲೈ ಆಗಲ್ಲ. ಪುಟ್ಟರಾಜ್ ಅವ್ರು ಹೇಳ್ರಿ. ಥ್ಯಾಂಕ್ ಯು. ಅನಿಲ್ ಅವ್ರು ಏನಾದ್ರು ಹೇಳೋದಿದೆಯಾ? ಏನಿಲ್ಲ ಅಂದ್ರೆ ಮುಂದಿನ ವಾರ ಮತ್ತೆ 5:15 ಯಥಾ ಪ್ರಕಾರ ಭಾನುವಾರ ಸಿಗೋಣಂತೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ತೆ, ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಸರ್, ಮುಂದಿನ ಭಾನುವಾರ ಸತ್ಸಂಗ ಇರತ್ತಲ್ವಾ ಸರ್ ಭಂಡಾರದ್ದು? ಭಾನುವಾರ ಮೋಸ್ಟ್ಲಿ ಮುಗಿದಿರುತ್ತೆ, ಭಾನುವಾರ ಬೆಳಗ್ಗೆ ಮುಗಿಯುತ್ತೆ ಅಂತ ಅನ್ಕೊಳುತ್ತೆ. ನೋಡ್ರಿ ಸತ್ಸಂಗದ್ದು ಟೈಮಿಂಗ್. ಸರಿನಾ? ಸರಿ, ಥ್ಯಾಂಕ್ ಯು.